ನಮ್ಮ ಪರವಾಗಿ ಯಾವಾಗಲೂ ಒಳ್ಳೆಯ ಆಲೋಚನೆಗಳನ್ನೇ ಮಾಡಿಕೊಂಡಿರುವಂಥ ದೇವರು. ನಾವು ಕೆಟ್ಟ ಸ್ಥಿತಿಯಲ್ಲಿ ಬದುಕಬೇಕೆಂದು ಅವರಿಗೆ ಇಷ್ಟವಿಲ್ಲ. ನಾವು ಸ್ತುತಿ ಮಾಡೋಣ. ಈ ದಿನ ದೇವರೇ ನನ್ನೊಡನೆ ಮಾತನಾಡಿ ನಾನು ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ನನಗೆ ತಿಳಿಸಿಕೊಡಿರಿ. ಯಾವ ಒಂದು ವಿಷಯಗಳಲ್ಲಿ, ಯಾವ ಒಂದು ಪರಿಸ್ಥಿತಿಗಳಲ್ಲಿ, ಯಾವ ಕಾರ್ಯಗಳಲ್ಲಿ ಇನ್ನು ನಾನು ನನ್ನನ್ನು ಸಿಕ್ಕಿ ಹಾಕಿಸಿಕೊಂಡಿದ್ದೀನೋ ನಿಮ್ಮ ವಾಕ್ಯಗಳ ಬಲದಿಂದ ಆ ಒಂದು ಎಲ್ಲ ಪರಿಸ್ಥಿತಿಗಳಿಂದ ನನಗೆ ಬಿಡುಗಡೆ ಕೊಡಿರಿ, ಹೊರ ತನ್ನಿರಿ ಎಂಬುದಾಗಿ ನಾವು ಈ ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲ ಕಷ್ಟದ ಸಮಯದಲ್ಲಿ ಕೂಗುವವರ ಸ್ವರವನ್ನು ಕೇಳಿ ಬಿಡುಗಡೆ ಕೊಡುವವರು ಯೇಸುವಾಗಿದ್ದಾರೆ. ಆ ಯೇಸುವಿನಿಂದ ಮಾತ್ರ ನಮ್ಮನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ಮತ್ತು ಒಳ್ಳೆಯ ಬೋಧನೆಯಲ್ಲಿ ಬೆಳೆಸಲು ಸಾಧ್ಯ. ನಾವು ಸ್ತುತಿ ಮಾಡೋಣ. ಪವಿತ್ರಾತ್ಮನ ಒಂದು ಸಹಾಯವನ್ನು ಬೇಡಿಕೊಳ್ಳೋಣ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ, ಬಲಪಡಿಸಿರಿ, ಸಹಾಯ ಮಾಡಿರಿ. ಸೋತು ಹೋಗಿರುವಂಥ ಒಂದೊಂದು ವಿಶ್ವಾಸಿಗಳ ಜೀವಿತಗಳನ್ನು ಬಲಪಡಿಸಿರಿ. ಯೇಸುವೆ, ಯಾವ ರೀತಿಯಾಗಿ ಕುರುಡರಿಗೆ, ಕುಂಟರಿಗೆ, ಕುಷ್ಠರೋಗಿಗಳಿಗೆ ನೀವು ಧೈರ್ಯಪಡಿಸಿ ಅವರಿಗೆ ಒಂದು ಹೊಸ ಮಾರ್ಗವನ್ನು ನೀವು ತೋರಿಸಿಕೊಟ್ಟಿರೋ, ಅದೇ ರೀತಿಯಾಗಿ ಆಧ್ಯಾತ್ಮಿಕತೆಯಲ್ಲಿ, ವಿಶ್ವಾಸದಲ್ಲಿ ಕುಗ್ಗಿ ಹೋಗಿರುವಂತಹ, ಆಧ್ಯಾತ್ಮಿಕತೆಯಲ್ಲಿ ಕುರುಡುತನದಲ್ಲಿ ಜೀವಿಸುತ್ತಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಸ್ವಾಮಿ ನೀವು ವಿಶ್ವಾಸದ ಕಣ್ಣುಗಳನ್ನು ತೆರೆದು ಬಲಪಡಿಸಿರಿ. ಈ ಮುಂಜಾನೆ ಒಬ್ಬೊಬ್ಬರು ಎಲ್ಲ ಒಂದು ಕೊಳೆತು ಹೋದಂಥ ಆ ಒಂದು ಕೆಟ್ಟ ದುಷ್ಟ ಜೀವಿತವನ್ನು ಬಿಟ್ಟು ಹೊರಗಡೆ ಬರಲು ಸಹಾಯ ಮಾಡಿರಿ. ಪರಿಶುದ್ಧಾತ್ಮರೇ, ಒಬ್ಬೊಬ್ಬರನ್ನು ಸತ್ಯದ ಒಂದು ತಿಳುವಳಿಕೆಯಿಂದ ತುಂಬಿರಿ ಅಪ್ಪ. ಒಂದು ನಂಬಿಕೆ, ನಿರೀಕ್ಷೆ, ಭರವಸೆ ಯಾವುದೆಂಬುದರ ಬಗ್ಗೆ ನೀವು ಸರಿಯಾದ ತಿಳುವಳಿಕೆಯನ್ನು ಒಬ್ಬೊಬ್ಬರಿಗೆ ಕೊಟ್ಟು ಮುನ್ನಡೆಸಿರಿ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಸ್ತೋತ್ರಪ್ಪ, ವಂದನೆ ಸ್ವಾಮಿ, ಆರಾಧನೆ ಯೇಸುವೆ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಎಲ್ಲ ಪ್ರಾರ್ಥನೆಗಳನ್ನು ತಂದೆಯಾದ ದೇವರೇ, ನಿಮ್ಮ ಮಗನ ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತರ ಪರಿಶುದ್ಧಳ ನಾಮದಲ್ಲಿ ನಾವು ಕೇಳಿಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಈ ಮುಂಜಾನೆಯ ಮನ್ನಾ ಪ್ರಾರ್ಥನೆಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಪ್ರಭು ಯೇಸು ಕ್ರಿಸ್ತರ ಪರಿಶುದ್ಧಳ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೇನೆ. ಪ್ರಿಯರೇ, ಈ ದಿನ ದೇವರು ನಮ್ಮೊಡನೆ ಮಾತನಾಡುವಂತಹ ಒಂದು ಮಾತು ಏನಪ್ಪ ಅಂತ ಹೇಳಿದ್ರೆ, ನೀವು ನಿಜವಾದ ವಿಶ್ವಾಸಿಗಳಾದರೆ ಹೆದರಬೇಡಿ, ಭಯಪಡಬೇಡಿ, ಸದಾ ನಾನು ನಿಮ್ಮೊಡನೆ ಇರ್ತೇನೆ ಅಂಥೇಳಿ ದೇವರು ಇವತ್ತು ಏನು ಮಾಡ್ತಾ ಇದ್ದಾರೆ? ವಾಗ್ದಾನದ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ವಾಕ್ಯವನ್ನು ಯೇಸು ಯಾಕೆ ನಮಗೆ ಇವತ್ತು ಹೇಳಬೇಕು ಅಂತ ಹೇಳಿದ್ರೆ, ನೋಡಿ, ನಾವು ಎಷ್ಟೋ ವರ್ಷಗಳಿಂದ ವಿಶ್ವಾಸಿಗಳು ಅಂಥೇಳಿ ನಾವು ಜೀವಿಸ್ತಾ ಇದ್ದೀವಿ. ಕೆಲವರು ಅನೇಕ ವರ್ಷಗಳ ಹಿಂದೆ ಬಂದಿರ್ಬೋದು, ಕೆಲವರು ಕೆಲವು ವರ್ಷಗಳ ಹಿಂದೆ ಬಂದಿರ್ಬೋದು. ಆದರೆ ನಾವು ಬಂದಂತಹ ಆ ದಿನಗಳೇನಿದೆ, ನಾವು ನಿಜವಾಗ್ಲೂ ನಾವು ಯೋಚನೆ ಮಾಡಿ ನೋಡಬೇಕು. ಯಾರೂ ಕೂಡ ಸತ್ಯವನ್ನು ಅರಿತಂತೂ ನಾವು ಯೇಸು ಹತ್ರ ಬರಲಿಲ್ಲ. ಇಲ್ಲ, ಒಂದು ಜೀವನದ ಕಷ್ಟಗಳಿಂದ ಕುಂದು ಹೋಗಿ ಬಳಲಿ ನೊಂದು ಹೋಗಿ ಬಂದಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಕುಟುಂಬದ ಮಕ್ಕಳ ಸಮಸ್ಯೆಗಳಲ್ಲಿ ಚಿಂತೆಗಳಿಂದ ಯಾರೊಬ್ಬರು ಹೇಳಿ ಆ ಯೇಸು ಕ್ರಿಸ್ತರ ಬಳಿ ಬಂದಿರೋರು ಅನೇಕರಾಗಿರ್ತೇವೆ. ಇನ್ನು ಬೇರೆ ಬೇರೆ ಅಂದರೆ ಶಾರೀರಿಕವಾದಂಥ, ಲೌಕಿಕವಾದಂತಹ ಒಂದು ಚಿಂತೆ ಪೇಚಾಟಗಳಿಗೆ ಒಳಗಾಗಿ ನಾವು ಯೇಸು ಹತ್ರ ಬಂದಿರ್ತೀವಿ. ಆದರೆ ಬರುವುದಕ್ಕೆ ಮೊದಲು ಅನೇಕ ವಿಷಯಗಳಲ್ಲಿ ನಮ್ಮನ್ನೇ ನಾವು ಏನು ಮಾಡ್ಕೊಂಡಿರ್ತೀವಿ? ಹಾಕಿಸಿಕೊಂಡಿರ್ತೀವಿ. ಕೆಲವು ಕೆಲಸಗಳ ವಿಷಯದಲ್ಲಿರ್ಬೋದು, ಕೆಲವು ಜಾಬ್ಗಳ ವಿಷಯದಲ್ಲಿರ್ಬೋದು, ಅಥವಾ ಕೆಲವು ರಿಲೇಷನ್ಶಿಪ್ಗಳ ವಿಷಯದಲ್ಲಿರ್ಬೋದು, ಅಥವಾ ಮಕ್ಕಳ ವಿಷಯದಲ್ಲಿರ್ಬೋದು. ಹೀಗೆ ಹೇಳ್ತಾ ಹೋದರೆ ಅನೇಕ ವಿಷಯಗಳಲ್ಲಿ ಏನಾಗಿರ್ತೀವಿ? ನಾವು ವಿಶ್ವಾಸಕ್ಕೆ ಬರುವುದಕ್ಕೆ ಮೊದಲೇ ಅನೇಕ ಕಾರ್ಯಗಳಲ್ಲಿ ನಾವು ನಮ್ಮನ್ನೇ ಏನು ಮಾಡ್ಕೊಂಡಿರ್ತೀವಿ? ಹಾಕಿಸಿಕೊಂಡಿರ್ತೀವಿ. ಎಷ್ಟೋ ವರ್ಷಗಳಾದರೂ ಕೂಡ ನಾವು ಸ್ತುತಿ ಸ್ತೋತ್ರದಲ್ಲಿ ಕೇಳಿಸಿಕೊಳ್ತಾ ಇದ್ವಿ, ನಾವು ಇಷ್ಟು ಕೆಟ್ಟವರಾಗಿದ್ದರೂ, ಪಾಪಿಗಳಾಗಿದ್ದರೂ ಕೂಡ ಯೇಸು ಕ್ರಿಸ್ತರು ಏನು ಮಾಡಲಿಲ್ಲ, ನಮ್ಮ ಪಾಪಗಳನ್ನು ಅವರು ಗಣನೆಗೆ ತೆಗೆದುಕೊಳ್ಳೇ ಇಲ್ಲ. ಅವರು ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟು ನಮ್ಮನ್ನು ಬದಲಾಯಿಸಿ ಅವರ ಸನ್ನಿಧಾನದಲ್ಲಿ ನಿಲ್ಲಿಸಿಕೊಳ್ಳಲು ಬೇಕಾದಂಥ
ಆ ಒಂದು ಪರಿಶುದ್ಧತೆಯನ್ನು, ಯೋಗ್ಯತೆಯನ್ನು ಮತ್ತು ಆ ಸ್ವರ್ಗೀಯ ಒಂದು ಸೌಭಾಗ್ಯದಲ್ಲಿ ನಮ್ಮನ್ನು ಇರಿಸುವುದಕ್ಕಾಗಿ ಏನೆಲ್ಲ ಮಾಡಬೇಕೋ ಆ ಎಲ್ಲ ಕಾರ್ಯಗಳನ್ನು ಸೃಷ್ಟಿಗಿಂತ ಮೊದಲೇ ಏನು ಮಾಡಿದ್ದಾರೆ, ಮಾಡಿ ಮುಗಿಸಿದ್ದಾರೆ ಅಂತೇಳಿ ನಾವು ಆ ಸ್ತುತಿ ಸ್ತೋತ್ರದಲ್ಲಿ ನಾವು ಹಾಡಿದ್ವಿ. ಇವತ್ತು ವಿಶ್ವಾಸವಿಟ್ಟಂಥ ನಮ್ಮೊಬ್ಬೊಬ್ಬರಿಗೂ ಕೂಡ ದೇವರು ಹೇಳುವಂಥ ಮಾತು, ಹೆದರಬೇಡ, ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೀನಿ. ಆದರೆ ನೀನು ಮಾಡಬೇಕಾದ ಒಂದೇ ಒಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನೀನು ಒಂದು ಒಳ್ಳೆ ತೀರ್ಮಾನ ಮಾಡು. ಇವತ್ತು ನಾವು ತೀರ್ಮಾನ ಮಾಡೋದ್ರಲ್ಲಿ ಎಲ್ಲೋ ಎಡವಟ್ಟು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಚಂಚಲ ಹೃದಯಗಳಾಗಿ ಜೀವಿಸ್ತಾ ಇದ್ದೀವಿ. ನಿನ್ನೆ ಒಂದು ಆಲೋಚನೆ, ಮೊನ್ನೆ ಒಂದು ಆಲೋಚನೆ, ಇವತ್ತು ಒಂದು ಆಲೋಚನೆ, ನಾಳೆ ಒಂದು ಆಲೋಚನೆ. ಅಂದರೆ ನಮ್ಮ ಹೃದಯ ಏನಾಗ್ತಾ ಇದ್ದರೆ ಒಂಥರ ಚಂಚಲವಾಗಿ ಇವತ್ತು ಕೂಡ ಅದು ದೃಢವಾಗಿ ಇರ್ತಾ ಇಲ್ಲ, ಸ್ಥಿರವಾಗಿ ಇರ್ತಾ ಇಲ್ಲ. ನಮ್ಮ ವಿಶ್ವಾಸ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಏನಾಗ್ತಾಯಿದೆ, ಬದಲಾವಣೆ ಆಗ್ತಾ ಇದೆ. ಪ್ರಾರ್ಥನೆಗೆ ಬಂದಾಗ ನಾವು ನಿರ್ಧಾರ ಮಾಡ್ತೀವಿ, ಇಲ್ಲ ಇನ್ನು ಮುಂದೆ ನಾನೇನು ಮಾಡ್ತೀನಿ, ಸ್ಥಿರತೆಯಿಂದ ನಾನು ಮುನ್ನಡಿತೀನಿ, ನಾನು ಕೇಳಿಸಿಕೊಂಡಂಥ ವಾಕ್ಯಗಳಂತೆ ನಾನು ಜೀವಿಸ್ತೀನಿ ಅಂಥೇಳಿ ನಾವು ಎಷ್ಟೋ ಸಲ ನಿರ್ಧಾರಗಳನ್ನು ಮಾಡ್ತೀವಿ. ಆದರೆ ನಾವು ಮೊದಲು ಮಾಡಿದಂಥ ಎಷ್ಟೋ ಅನೇಕ ತಪ್ಪುಗಳಿಂದ ನಾವು ಹೊರಗಡೆ ಬರೋಕ್ಕಾಗದರೆ ಇವತ್ತು ಕೂಡ ಅದೇ ಲೋಕದಲ್ಲಿ ಜೀವಿಸುವಾಗ, ಅದೇ ಕುಟುಂಬದಲ್ಲಿ ಜೀವಿಸುವಾಗ, ಕೆಲವೊಮ್ಮೆ ಅದೇ ಜಾಬ್ ಮಾಡುವಾಗ, ಬಿಸ್ನೆಸ್ ಮಾಡುವಾಗ, ಅದೇ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಿ ಹಾಕ್ಕೊಂಡು ನಾವೇನಾಗ್ತಾ ಇದ್ದೀವಿ, ಇವತ್ತು ಆ ತೀರ್ಮಾನಗಳನ್ನು ನಾವು ಸಂಪೂರ್ಣವಾಗಿ ಕೈಗೊಂಡು ನಡೆಯೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, 43ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ ಅಧ್ಯಾಯ 43 ವಾಕ್ಯ 1 ನಾವು ತೆಗೆದು ಓದೋಣ. ಯೆಶಾಯ 43 ವಾಕ್ಯ 1. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ ಕೇಳು, ನಿನ್ನನ್ನು ಸೃಷ್ಟಿಸಿದ, ರೂಪಿಸಿದ ಸರ್ವೇಶ್ವರನ ನುಡಿಯನ್ನು ಕೇಳು. ಭಯಪಡಬೇಡ, ನಿನ್ನನ್ನು ರಕ್ಷಿಸಿದಾತ ನಾನಲ್ಲವೇ. ಪ್ರೈಸ್ ದ ಲಾರ್ಡ್. ನೋಡಿ, ಇಲ್ಲಿ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ ಅಂತೇಳಿ ಏನು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯೋ ಆ ವಾಕ್ಯಗಳ ಬಳಿ ನಿನ್ನ ಹೆಸರನ್ನು ನಾವು ಇವತ್ತು ಹಾಕ್ಕೊಳ್ಳೋಣ. ನಮ್ಮೊಬ್ಬೊಬ್ಬರ ಕುಟುಂಬದ ಹೆಸರುಗಳನ್ನು ನಾವು ಹಾಕ್ಕೊಳ್ಳೋಣ. ಇವತ್ತು ನಮ್ಮೊಬ್ಬೊಬ್ಬರನ್ನು ನೋಡಿ ಯೇಸು ಹೇಳ್ತಾ ಇರುವಂಥದ್ದು, ನಿನ್ನನ್ನು ಸೃಷ್ಟಿಸಿದವನು ನಾನೇ, ನಿನ್ನನ್ನು ರೂಪಿಸಿದವನು ನಾನೇ. ಯಾಕೆ ನಿನ್ನನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ, ನೀನು ನನ್ನ ಜೊತೆಯಲ್ಲಿ ಜೀವಿಸಬೇಕು ಅಂಥೇಳಿ. ಏದೆನ್ ತೋಟದಲ್ಲಿ ದೇವರ ಆದಾಮನನ್ನು, ಅವ್ವಳನ್ನು ಸೃಷ್ಟಿ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ದೇವರ ಜೊತೆಯಲ್ಲಿ ಒಂದು ಪರಿಪೂರ್ಣವಾದಂಥ, ಪರಿಶುದ್ಧವಾದಂತಹ, ಒಂದು ಆನಂದ ತುಂಬಿದಂಥ ಜೀವನವನ್ನು ಜೀವಿಸಬೇಕು ಅಂಥೇಳಿ, ಆ ದೇವರ ಒಂದು ಪ್ರೀತಿಯನ್ನು ಅವರು ಅನುಭವಿಸಬೇಕು ಅಂಥೇಳಿ. ಆ ಏದೆನ್ ತೋಟದಲ್ಲಿ ಏನೆಲ್ಲ ದೇವರು ಸೃಷ್ಟಿ ಮಾಡಿಟ್ಟಿದ್ರೋ ಅದು ಯಾವುದೂ ಕೂಡ ದೇವರಿಗೆ ಅವಶ್ಯಕತೆ ಇರಲಿಲ್ಲ. ಆ ಒಂದು ಅವಶ್ಯಕತೆ ಇದ್ದಿದ್ದು ಮನುಷ್ಯನಿಗೆ. ಆದ್ದರಿಂದ ಕೊನೆಯದಾಗಿ ದೇವರ ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಅವನಿಗೆ ಮೂಲತಃ ಏನೆಲ್ಲ ಬೇಕೋ ಪ್ರಾರಂಭದಲ್ಲಿ ದೇವರು ಆತನ ಒಂದು ಜೀವಿತಕ್ಕೆ ಬೇಕಾದದ್ದೆಲ್ಲವನ್ನು ಸೃಷ್ಟಿ ಮಾಡಿ, ಆತನು ಸುಖ, ಶಾಂತಿ, ಸಮಾಧಾನದಿಂದ ದೇವರ ಪ್ರೀತಿಯೊಂದಿಗೆ ಅವನು ಜೀವಿಸಬೇಕು ಅಂಥೇಳಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಇಟ್ಟಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ನಮ್ಮನ್ನು ಈ ಭೂಲೋಕದಲ್ಲಿ ದೇವರು ಸೃಷ್ಟಿ ಮಾಡುವುದಕ್ಕೆ ಮೊದಲೇ ನಮಗೆ ಏನೆಲ್ಲ ಬೇಕೋ ಎಲ್ಲವನ್ನು ಸೃಷ್ಟಿ ಮಾಡಿ ದೇವರು ಮೊದಲೇ ಕೊಟ್ಟಿದ್ದರು. ಒಂದು ಕುಟುಂಬವಾಗಿರ್ಬೋದು, ಒಂದು ದಾಂಪತ್ಯ ಜೀವನವಾಗಿರ್ಬೋದು, ಇವತ್ತು ಒಂದು ಸಂತಾನ ಮಕ್ಕಳಾಗಿರ್ಬೋದು, ಪ್ರತಿಯೊಂದು ಕೂಡ ದೇವರ ಒಂದು ಆಶೀರ್ವಾದವೇ. ಇವತ್ತು ನಾವು ಬೇಡ ಅಂತೇಳಿ ಹೇಳುವಂಥ ಯಾವುದೇ ಒಂದು ಏನು ಹೇಳ್ತಾರೆ, ಆ ಒಂದು ಸ್ಥಿತಿಗತಿಗಳಿದ್ದರೂ ಕೂಡ ನಾವು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡುವಂಗಿಲ್ಲ, ಇಗ್ನೋರ್ ಮಾಡುವಂಗಿಲ್ಲ. ಇವತ್ತು ನೋಡಿ, ನಮ್ಮ ಇಷ್ಟದಂತೆ ನಾವು ಮದುವೆ ಆಗಿರ್ಬೋದು, ಅಥವಾ ನಮಗೆ ಮಕ್ಕಳು ಕೂಡ ಆಗಿರ್ಬೋದು. ಆದರೆ ದೇವರ ವಾಕ್ಯ ಹೇಳುತ್ತೆ, ದೇವರ ಅಪ್ಪಣೆ ಇಲ್ಲದೆ, ದೇವರ ಒಂದು ಉದ್ದೇಶ ಇಲ್ಲದೆ, ಯೋಜನೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯಗಳು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಎಲ್ಲವೂ ಕೂಡ ದೇವರ ಒಂದು ಅನುಮತಿಯಿಂದಲೇ ಆಗಿರ್ಬೋದು. ಆದರೆ ನಾವು ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳದ ದಿನಗಳ ಮೊದಲು ನಾವು ನಮ್ಮ ಇಷ್ಟದಂತೆ ನಾವು ನಮ್ಮ ಜೀವನಗಳನ್ನು ಇರ್ಬೋದು, ಕೆಲಸಗಳನ್ನು ಮಾಡಿರ್ಬೋದು, ಕುಟುಂಬಗಳನ್ನು ಮಾಡಿಕೊಂಡಿರ್ಬೋದು. ಆದರೆ ಇವತ್ತು ದೇವರ ವಾಕ್ಯಗಳನ್ನು ಕೇಳುವಾಗ ಇದು ಯಾಕೆ ಮಾಡಿಕೊಂಡೆ, ಈ ತಪ್ಪು, ಈ ಎಡವಟ್ಟು ಯಾಕೆ ಆಯಿತು ಅಂಥೇಳಿ ಇವತ್ತು ನಾವು ರಿಗ್ರೆಟ್ ಮಾಡ್ತಾ ಇರ್ಬೋದು, ನಾವು ಯೋಚನೆ ಮಾಡ್ತಾ ಇರ್ಬೋದು. ಆದ್ದರಿಂದ ನೋಡಿ, ಕೆಟ್ಟು ಹೋಗಿರೋದನ್ನು ಸರಿಪಡಿಸೋದಕ್ಕಾಗಿ ಯೇಸು ಬಂದಿದ್ದು. ಹಾಳಾಗಿ ಹೋಗಿರೋದನ್ನು ಮತ್ತೆ ಪುನಃ
ಒಳ್ಳೆಯದಾಗಿ ಸ್ಥಾಪನೆ ಮಾಡುವುದಕ್ಕಾಗಿ ಯೇಸು ಬಂದಿರೋದು. ಇವತ್ತು ನಾವು ಏನೆಲ್ಲ ಗೊತ್ತಿಲ್ಲದಂಥ ದಿನಗಳು, ಸತ್ಯವನ್ನು ಅರಿದಂಥ ದಿನಗಳಲ್ಲಿ ತಪ್ಪುಗಳನ್ನು ಮಾಡಿಕೊಂಡಿದ್ದೀವೋ, ಜೀವನಗಳನ್ನು ಸಂಕಷ್ಟಗಳಿಗೆ ಸಿಕ್ಕಿ ಹಾಕ್ಕೊಂಡಿದ್ದೀವೋ, ಅದನ್ನು ಸರಿ ಮಾಡುವುದಕ್ಕಾಗಿ ಯೇಸು ಬಂದಿರುವಂಥದ್ದು. ಆದ್ದರಿಂದಲೇ ಆ ದಿನ ಯಾಕೋಬ ವಂಶಸ್ಥರಿಗೆ ಹೇಳಿದರು, ಇಸ್ರೇಲರಿಗೆ ಹೇಳಿದರು, ಆ ಒಂದು ಸ್ಥಳದಲ್ಲಿ ಇವತ್ತು ನನ್ನನ್ನು ನಿನ್ನನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಸೃಷ್ಟಿಸಿದವನು ರೂಪಿಸಿದವನು ಇವತ್ತು ನಾನೇ ಆಗಿದ್ದೇನೆ. ಇವತ್ತು ನನ್ನ ಮಾತನ್ನು ನೀನು ಕೇಳು. ನಾವು ಯಾರ್ಯಾರೋ ಮಾತುಗಳನ್ನು ಕೇಳಿ ಇವತ್ತು ನಮ್ಮ ಜೀವಿತಗಳನ್ನು ನಾವು ಕಷ್ಟಕ್ಕೆ ಒಳಪಡಿಸಿಕೊಂಡಿರ್ಬೋದು. ಆದರೆ ಇವತ್ತು ಯೇಸು ಹೇಳ್ತಾ ಇದ್ದಾರೆ, ನೀವು ನನ್ನ ಮಾತನ್ನು ಕೇಳ್ರಿ, ನನ್ನ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ, ನಾನು ಬಂದಂಥ ಉದ್ದೇಶವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆಗ ನೀವು ಎಲ್ಲ ರೀತಿಯಾದಂತಹ ಆ ಪೇಚಾಟಗಳಿಂದ, ಚಿಂತೆಗಳಿಂದ ಹೊರಗಡೆ ಬರೋದಕ್ಕೆ ನೀವು ಸಾಧ್ಯವಾಗ್ತದೆ. ಇವತ್ತು ವಿಶ್ವಾಸಿಗಳಾದ ನಾವು ಒಬ್ಬೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದ್ದು, ನಮ್ಮ ಕಷ್ಟಗಳಿಗಿಂತಲೂ ನಮ್ಮ ಸಮಸ್ಯೆಗಳಿಗಿಂತಲೂ ಒಂದು ದೊಡ್ಡ ವ್ಯಕ್ತಿ ಒಬ್ಬರಿದ್ದಾರೆ, ಅವರೇ ಯೇಸು ಕ್ರಿಸ್ತರಾಗಿದ್ದಾರೆ. ಅವರ ಮುಂದೆ ಇದು ಯಾವುದೂ ಇಲ್ಲ ಪ್ರಿಯರೇ. ಅವರ ಮನಸ್ಸು ಮಾಡಿದ್ರೆ ಅದನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಎಲ್ಲವನ್ನು ಕೂಡ ಚೇಂಜ್ ಮಾಡುವಂಥ ಶಕ್ತಿ ಅವರಿಗಿದೆ. ಆದರೆ ಅವರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಆದಂಥ ಈ ಕಹಿ ಅನುಭವಗಳು, ನಾವು ಇರುವಂಥ ಈ ಸ್ಥಿತಿಗತಿಗಳು ಏನು ನಾವು ಅನುಭವಿಸ್ತಾ ಇದ್ದೀವಿ, ಅದೆಲ್ಲವೂ ಕೂಡ ನಮಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಅನುಭವಿಸ್ತಾ ಇದ್ದೀವಿ, ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ದೇವರನ್ನು, ಅವರು ಕೊಡುವಂಥ ಬಿಡುಗಡೆಯನ್ನು ಅವರು ನಮ್ಮ ಜೀವಿತದಲ್ಲಿ ಹೆದರಬೇಡ ಅಂತೇಳಿ ಏನು ವಾಕ್ಯ ಹೇಳಿದಾರಲ್ವ, ಆ ಹೆದರಬೇಡ ಅಂತೇಳಿ ಏನು ವಾಕ್ಯ ಇದೆ ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾವ ರೀತಿಯಾಗಿ ನಾನು ಹೆದರಬಾರ್ದು, ಹಾಗಿದ್ದರೆ ಯಾವ ವಿಷಯದಲ್ಲಿ ನಾನು ಹೆದರಬಾರ್ದು, ಯಾವ ಕಾರ್ಯದಲ್ಲಿ ನಾನು ಸೋತು ಹೋಗಿದ್ದೇನೆ, ಹಾಗಿದ್ರೆ ನಾನು ಯಾವುದರಲ್ಲಿ ಭಯ ಪಡ್ತಾ ಇದ್ದೇನೆ, ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಅನುಭವದ ಮುಖಾಂತರವೇ ನಾನು ಹೊರಗಡೆ ಬರಬೇಕು ಅಂತೇಳಿಯೇ ಪ್ರತಿದಿನವೂ ಕೂಡ ದೇವರು ಈ ಮುಂಜಾನೆಯ ಮನ್ನಾ ಪ್ರಾರ್ಥನೆ ಮುಖಾಂತರ ನಮ್ಮೊಬ್ಬೊಬ್ಬರೊಡನೆ ಅವರು ಮಾತನಾಡ್ತಾ ಇದ್ದಾರೆ. ಇವತ್ತು ನೀವು ಯಾವುದೇ ವಿಚಾರದಲ್ಲಿ ಇವತ್ತು ನೀವು ಭಯ ಪಡ್ತಾ ಇರ್ಬೋದು, ಹೆದರ್ತಾ ಇರ್ಬೋದು. ನೋಡಿ, ಕಾಮನ್ ಆಗಿ ಹೆದರುವಂಥದ್ದು ಕೆಲವು ವಿಚಾರಗಳು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕುಟುಂಬನೇ, ಕೆಲಸ ಕಾರ್ಯಗಳೇ, ಅಥವಾ ಭವಿಷ್ಯ ಫ್ಯೂಚರನ್ನು ಕುರಿತು ಇವತ್ತು ಹೆದರ್ತಾ ಇರುವಂಥದ್ದು. ಇವತ್ತು ಅನೇಕ ರೀತಿಯಾಗಿ ನೋಡಿ, ಪ್ರಾರ್ಥನೆಗೆ ಬರುವುದಕ್ಕೆ ಮೊದಲು ನಾವು ನಮ್ಮ ಜೀವಿತವನ್ನು ನಡೆಸೋದಕ್ಕಾಗಿ ನಾವು ಈ ಲೋಕದ ರೀತಿ ನೀತಿಗಳನ್ನು ಅನುಸರಿಸಿ ನಡೀತಾ ಇದ್ವಿ. ಮೋಸ ನಮಗೆ ದೊಡ್ಡದಾಗಿ ಕಾಣಿಸ್ತಾ ಇರಲಿಲ್ಲ, ಸುಳ್ಳು ನಮಗೆ ದೊಡ್ಡದಾಗಿ ಕಾಣಿಸ್ತಾ ಇರಲಿಲ್ಲ, ನಾವು ಕಂಪ್ಯಾರಿಸನ್ ಮಾಡ್ತಾ ಇರಲಿಲ್ಲ, ನಾವು ಹೆಂಗೆ ಬೇಕಾದರೂ ಜೀವನವನ್ನು ನಡೆಸ್ತಾ ಇದ್ವಿ, ಸಾಕಾದಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ವಿ, ಮತ್ತು ನಮ್ಮ ಜೀವಿತ ಒಂದು ಏನು ಸುಖಭೋಗಗಳನ್ನು ನೆರವೇರಿಸಬೇಕು ಅದೆಲ್ಲವನ್ನು ಸಾಧ್ಯವಾದಷ್ಟು ನಾವು ನೆರವೇರಿಸ್ತಾ ಇದ್ವಿ. ಆದರೆ ವಾಕ್ಯಗಳ ಅರಿವು ನಮಗೆ ಬಂದ ನಂತರ ಎಲ್ಲ ಸ್ಟಾಪ್ ಆಯಿತು, ಎಲ್ಲದಕ್ಕೂ ಕಡಿವಾಣ ಬಿತ್ತು. ಈಗ ನಾವು ಮಾಡೋದಕ್ಕಾಗ್ತಾ ಇಲ್ಲ. ಒಂದು ರೀತಿಯಾಗಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಹಲ್ಲಕ್ಕೆ ತಾವು ಅಂತೇಳಿ ಹೇಳ್ತೀವಲ್ವ, ಈ ಕಡೆ ಅದು ಉಸಿರು ಮಾತ್ರ ಬಿಡ್ತಾ ಇದೆ, ಆದರೆ ಅದು ಕಚ್ಚೋದಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಂದುಬಿಟ್ಟಿದ್ದೀವಿ. ಇವತ್ತು ವಿಶ್ವಾಸಿಗಳ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿ ಎಷ್ಟೋ ಸಲ ನಾವು ಯೋಚನೆ ಮಾಡಿರ್ಬೋದು, ನಾನು ವಿಶ್ವಾಸಕ್ಕೆ ಬರದೇ ಇದ್ದಿದ್ರೇ ಎಷ್ಟೋ ಚೆನ್ನಾಗಿತ್ತೇನೋ ಅಂಥೇಳಿ ನಾವು ಯೋಚನೆ ಮಾಡಿದಂಥ ದಿನಗಳಿದೆ. ನಾನು ತುಂಬ ವರ್ಷಗಳು ಯೋಚನೆ ಮಾಡಿದ್ದೀನಿ. ಇದು ಯಾವಾಗ ಅರ್ಥ ಆಯಿತು ಅಂತ ಹೇಳಿದ್ರೆ, ವಾಕ್ಯಗಳ ಸರಿಯಾದ ಅರ್ಥ ಆದಮೇಲೆ ನಾನು ವಿಶ್ವಾಸಕ್ಕೆ ಬಂದೆ ಅಂತೇಳಿ ಅನೇಕ ವರ್ಷಗಳು ನಾನು ಜೀವನ ಮಾಡಿದ್ದುಂಟು. ಆದರೆ ವಿಶ್ವಾಸಕ್ಕೆ ಬಂದಾಗಲೂ ಕೂಡ ವಾಕ್ಯದ ಸರಿಯಾದ ತಿಳುವಳಿಕೆ ಇಲ್ದಿರ ನಾನು ನಾರ್ಮಲಾಗೇ ಜೀವಿಸ್ತಾ ಇದ್ದೆ, ಕಾಮನ್ ಆಗೇ ಜೀವಿಸ್ತಾ ಇದ್ದೆ. ಏನು ಪ್ರಾರ್ಥನೆಗೆ ಹೋಗೋದೇ ವಿಶ್ವಾಸ ಅಂತ ನಾನು ತಿಳ್ಕೊಂಡೆ, ಸ್ತುತಿ ಸ್ತೋತ್ರ ಮಾಡೋದೇ ವಿಶ್ವಾಸ ಅಂತ ತಿಳ್ಕೊಂಡೆ, ರಿಟ್ರೀಟ್ಗಳಲ್ಲಿ ನಾನು ಭಾಗವಹಿಸೋದೇ ವಿಶ್ವಾಸ ಅಂತೇಳಿ ತಿಳ್ಕೊಂಡೆ. ಅಲ್ಲ, ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ಸತ್ತು ಹೋದಂಥ ನನ್ನ ಆತ್ಮ ಜೀವಕ್ಕೆ ಬಂದ ಮೇಲೆ ನನಗೆ ಬರುವಂಥ ನಂಬಿಕೆ ವಿಶ್ವಾಸ ಅಂತೇಳಿ ಕೆಲವು ವರ್ಷಗಳಿಂದ ಮಾತ್ರ ನನಗೆ ಅರ್ಥವಾಯಿತು. ಆ ವಿಶ್ವಾಸದಲ್ಲಿ ಬಂದವನು ಹೊಸದಾಗಿ ಜೀವನವನ್ನು ಪ್ರಾರಂಭ ಮಾಡಬೇಕು, ಅವನು ಯೇಸುಗಾಗೆ ಜೀವಿಸಬೇಕು, ಯೇಸುವಿನ ವಾಕ್ಯಗಳನ್ನೇ ಅನುಸರಿಸಬೇಕು ಅಂತೇಳಿ ಅರ್ಥವಾದ ಮೇಲೆ ನನ್ನ ಈಗ ಪ್ರೆಸೆಂಟ್ ಲೈಫ್ ಏನಿದೆ ಅದರಲ್ಲಿರುವಂಥ ಎಲ್ಲ ಒಂದು ಕೆಟ್ಟತನ ಈಗ ನನಗೆ ಅರ್ಥ ಆಗ್ತಾ ಇದೆ. ಏನೆಲ್ಲ ನಾನು ಬಿಟ್ಟು ಬರಲಿಲ್ವೋ, ಬಿಟ್ಟು ಬರೋಕ್ಕಾಗ್ತಾ ಇಲ್ವೋ, ನಾನು ಯಾವ ವಿಷಯಗಳಲ್ಲಿ ಹೆದರ್ತಾ ಇದ್ದೀನೋ, ಭಯ ಪಡ್ತಾ ಇದ್ದೀನೋ, ಈಗ ಅದು ನನಗೆ ಅರ್ಥ ಆಗ್ತಾ ಇದೆ. ಆದ್ದರಿಂದಲೇ ಕೆಲವು ದಿನಗಳ ಹಿಂದೆ ದೇವರು ಮಾತನಾಡ್ತಾ ಇದ್ದಾರೆ, ನೀನು ಹೆದರಬೇಡ, ಭಯಪಡಬೇಡ, ನಿನ್ನನ್ನು ಸೃಷ್ಟಿಸಿದವನು ನಾನೇ, ನಿನ್ನನ್ನು ರೂಪಿಸಿದವನು ನಾನೇ,
ನಿನಗಾಗಿ ಕುಟುಂಬವನ್ನು ಕೊಟ್ಟವನು ನಾನೇ. ಇವತ್ತು ನೀನು ಎಲ್ಲ ನಾನು ಒಳ್ಳೆಯದೇ ಕೊಟ್ಟಿದ್ದು, ಆದರೆ ನಿನ್ನ ಆಯ್ಕೆ ಏನಾಯಿತು? ಇದು ಕೆಟ್ಟದ್ದು. ಚಾಯ್ಸ್ ಏನಾಯಿತು ಇವತ್ತು? ನಾನು ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಂಡೆ. ಯಾಕೆಂತ ಹೇಳಿದ್ರೆ ದೇವರು ಆದಾಮನನ್ನು ಅವಳನ್ನು ಸೃಷ್ಟಿ ಮಾಡಿದಾಗ ಅವರಿಗೆ ಆ ಒಂದು ಆರಿಸಿಕೊಳ್ಳುವಂಥ ಒಂದು ಇದನ್ನು ಕೊಟ್ಟರು, ಆಯ್ಕೆಯನ್ನು ಕೊಟ್ಟರು. ಅವರೇನು ಮಾಡಿದ್ರು? ಯಾವ ಹಣ್ಣನ್ನು ತಿನ್ನಬೇಡ ಅಂತೇಳಿ ಹೇಳಿದ್ರು ಆ ಹಣ್ಣನ್ನೇ ಅವ್ರು ಆಯ್ಕೆ ಮಾಡಿಕೊಂಡು ಅವರಾಗೆ ದೇವರಿಂದ ದೂರ ಹೋಗಿದ್ದು ಬಿಟ್ಟರೆ ದೇವರು ಅವರನ್ನು ಏನು ಮಾಡಲಿಲ್ಲ? ದೂರ ತಳ್ಳಲಿಲ್ಲ. ಆದರೂ ನೋಡಿ, ನಮ್ಮ ದೇವರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ, ಏದೇನ್ ತೋಟದಿಂದ ಅವರನ್ನು ಹೊರಗಡೆ ಹಾಕಿ ಆ ಏದೇನ್ ತೋಟಕ್ಕೆ ಆ ಒಂದು ಸೆರಾಫಿಯರನ್ನು, ದೇವದೂತನನ್ನು, ಕಾವಲು ದೂತನನ್ನಾಗಿ ಇಟ್ಟಿದ್ರು ಕೂಡ ಅವರು ಹೊರಗಡೆ ಬಂದ ನಂತರ ಕೂಡ ದೇವರ ಪ್ರೀತಿ ಕಡಿಮೆ ಆಗಲಿಲ್ಲ. ಅವ್ರ ಮೇಲೆ ದೇವರ ಒಂದು ಕರುಣೆ ಕಡಿಮೆ ಆಗಲಿಲ್ಲ. ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಇವರನ್ನು ಹಿಂಗೆ ಬಿಟ್ಟರೆ ಅವರ ಹಸಿವಿನಲ್ಲಿ ಸತ್ತೋಗ್ತಾರೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳುತ್ತೆ, ನಾವು ಕೇವಲ ಮೂಗಿನಲ್ಲಿ ಉಸಿರಾಡುವಂತಹ ನರಪ್ರಾಣಿಗಳು ಅಷ್ಟೇ, ನಮ್ಮ ಕೈಯಲ್ಲಿ ಏನೂ ಆಗಲ್ಲ. ಆದ್ದರಿಂದಲೇ ಅವನಿಗೆ ಬೇಕಾದಂತಹ ಆ ಒಂದು ಏನು ಹೇಳಿದರು, ಇನ್ನು ಮುಂದೆ ನೀನು ಬೆಳೆಯುವಂಥ ಭೂಮಿ ಏನಿದೆ ಅದು ಕಲ್ಲುಗಳಿಂದ ಮುಳ್ಳುಗಳಿಂದ ತುಂಬಿರುತ್ತೆ, ಆದರೆ ಅದು ಬೆಳೆ ಕೊಡಲ್ಲ ಅಂತೇಳಿ ದೇವರು ಹೇಳಿಲ್ಲ. ನೀನು ಕಷ್ಟಪಟ್ಟು ಬೆಳಿಬೇಕು ಅಂತೇಳಿ ಹೇಳಿದರು. ನೀನು ಬೆವರು ಸುರಿಸಿ ಬೆಳಿಬೇಕು ಅಂತೇಳಿ ಹೇಳಿದರು. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಾನು ನಿನ್ನ ಜೊತೆಯಲ್ಲಿದ್ದೀನಿ, ನಿನ್ನನ್ನು ಆಶೀರ್ವದಿಸ್ತೀನಿ. ಅಂದರೆ ಭೂಮಿಯನ್ನು ದೇವರು ಆಶೀರ್ವದಿಸಿದರು. ಆ ಒಂದು ಭೂಮಿಯಲ್ಲಿ ಬೆಳೆ ಬೆಳೆಯೋದಕ್ಕೆ ಬೇಕಾದಂಥ ಬೀಜವನ್ನು ಕೊಟ್ಟು ಅವರೇ ಆಶೀರ್ವದಿಸಿದರು. ಆ ಬೀಜ ಮೊಳಕೆ ಹೊಡೆದು ಒಂದು ಮರವಾಗಿ ಗಿಡವಾಗಿ ಬೆಳೆಯುವಂತೆ ಆ ಬೆಳವಣಿಗೆಯನ್ನು ಕೂಡ ಯಾರು ಕೊಟ್ಟರು? ಸ್ವತಃ ದೇವರೇ ಕೊಟ್ಟರು. ಅದಕ್ಕೆ ಬೇಕಾದಂಥ ಹಣ್ಣು, ಆ ಫಸಲು ಬರೋದಕ್ಕೆ ಸಕಾಲದಲ್ಲೇ ಬೇಕಾದಂಥ ಹಿಮವನ್ನು, ಮಳೆಯನ್ನು ಯಾರು ಸುರಿಸಿದ್ರು? ಎಲ್ಲವನ್ನ ದೇವರೇ ಕೊಟ್ಟಿದ್ದು. ಯಾವುದರಲ್ಲೂ ಕೂಡ ದೇವರೇನು ಮಾಡಲಿಲ್ಲ, ಮನುಷ್ಯನನ್ನು ಹಿಂದೆ ಬಿಟ್ಕೊಡ್ಲೇ ಇಲ್ಲ. ಆದರೆ ಅವನಿಗೆ ಅರ್ಥ ಮಾಡಿಸುವುದಕ್ಕೆ ಪ್ರಯತ್ನ ಪಟ್ಟರು. ಅವನು ಮಾಡಿದಂಥ ತಪ್ಪು ಏನು ಅಂತೇಳಿ ಅವನ ಒಂದು ಆ ಕಷ್ಟದ ಜೀವಿತದಲ್ಲಿ ಅವನಿಗೆ ಅರ್ಥ ಆಗಬೇಕು ಅಂತೇಳಿ ದೇವರು ಏನು ಮಾಡಿದರು? ಅವನನ್ನು ಕಷ್ಟಕ್ಕೆ ಒಳಪಡಿಸಿದ್ರು. ಬಿಟ್ಟರೆ ದೇವರು ಏನು ಮಾಡಲಿಲ್ಲ, ಯಾವತ್ತೂ ಕೂಡ ಕೈ ಬಿಡಲೇ ಇಲ್ಲ. ಅದಕ್ಕೆ ಇಬ್ರಿಯ 13:5 ಅಲ್ಲಿ ದೇವರು ಪೌಲನ ಮುಖಾಂತರ ಹೇಳ್ತಾರಲ್ವ, ನಾನು ನಿನ್ನನ್ನು ಎಂದಿಗೂ ಕೂಡ ತ್ಯಜಿಸುವುದಿಲ್ಲ, ಕೈ ಬಿಡೋದೇ ಇಲ್ಲ ಅಂತೇಳಿ ಯಾರು ಹೇಳಿದ್ದಾರೆ? 13:5 ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಹಣದಾಸೆಗೆ ಬಲಿಯಾಗಬೇಡಿ, ನಿಮಗೆ ಇರುವುದರಲ್ಲಿ ತೃಪ್ತರಾಗಿರಿ. ನೋಡಿ, ಇದು ಇಂಪಾರ್ಟೆಂಟ್. ಈಗ ಎಂದೆಂದಿಗೂ ನಾನು ನಿನ್ನ ಕೈ ಬಿಡಲಾರೆ, ತ್ಯಜಿಸಲಾರೆ ಎಂದು ದೇವರೇ ಹೇಳಿದ್ದಾರೆ. ಹಾಗಿದ್ರೆ ಆದಾಮನನ್ನು ಅವಳನ್ನು ಎಂದೆಂದಿಗೂ ಕೂಡ ಏನು ಮಾಡಲಿಲ್ಲ, ಅವರು ಕೈ ಬಿಡಲೇ ಇಲ್ಲ, ಅವರನ್ನು ತ್ಯಜಿಸಲೇ ಇಲ್ಲ. ಒಂದು ವೇಳೆ ಕೈ ಬಿಟ್ಟಿದ್ರೆ, ತ್ಯಜಿಸಿದರೆ ಅವ್ರಿಗೆ ಬೇಕಾಗಿದ್ದಂಥ ಊಟ ಸಿಗ್ತಾನೆ ಇರಲಿಲ್ಲ. ನೋಡಿ, ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದು ಬೆಳೆ ಬರಬೇಕು ಅಂದರೆ ಸುಮಾರು 3 ತಿಂಗಳು 6 ತಿಂಗಳು, ರೈತರಿಗೆ ಗೊತ್ತು, ನನಗೆ ಗೊತ್ತಿಲ್ಲ, ಎಷ್ಟೋ ಒಂದು ತಿಂಗಳುಗಳು ವರ್ಷಗಳು ಬೇಕು. ಅವರನ್ನು ಹೊರಗಡೆ ಹಾಕಿದ ತಕ್ಷಣ ಪ್ರೆಸೆಂಟಾಗಿ ಅವ್ರ ಊಟಕ್ಕೆ ಏನು ಮಾಡಿರಬೇಕು, ಅದನ್ನು ಕೂಡ ಯಾರು ಕೊಟ್ಟಿರ್ತಾರೆ? ದೇವರೇ ಕೊಟ್ಟಿರ್ತಾರೆ. ಅಂದರೆ ನಮಗೇನೂ ಆಗಲ್ಲ, ನಮ್ಮ ಕೈಯಲ್ಲಿ ಏನೂ ಆಗಲ್ಲ. ಆದ್ದರಿಂದ ಇವತ್ತು ಈ ಮುಂಜಾನೆ ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಆಫ್ಲೈನಲ್ಲಿ ಆನ್ಲೈನಲ್ಲಿ ಭಾಗವಹಿಸಿದ್ದೀರಾ, ಇವತ್ತು ನಮ್ಮೊಡನೆ ದೇವರು ಮಾತನಾಡ್ತಾ ಇರೋದು, ಈ ಮಾತು ಯಾರಿಗೆ ಅನ್ವಯವಾಗುತ್ತೆ ಅಂದರೆ ವಿಶ್ವಾಸಿಗಳಿಗೆ. ಹೆದರಬೇಡ, ಭಯಪಡಬೇಡ, ನಾನಿದ್ದೇನೆ, ನಿನ್ನನ್ನು ಸೃಷ್ಟಿಸಿದವನು ನಾನೇ, ನಿನ್ನನ್ನು ಯಾವ ರೀತಿಯಾಗಿ ಬೇಕೋ ನನಗಾಗಿ ರೂಪಿಸಿಕೊಂಡವನು ನಾನೇ ಆಗಿದ್ದೇನೆ. ಇವತ್ತು ನೀನು ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳು ನಿನ್ನನ್ನು ಕೆಟ್ಟದಾಗಿ ಮಾಡಿರ್ಬೋದು, ನಡೆಸ್ತಾ ಇರ್ಬೋದು. ಆದರೆ ಇವತ್ತು ನಿನ್ನನ್ನು ನನ್ನ ವಾಕ್ಯಗಳನ್ನು ಕೊಟ್ಟು ಮತ್ತೆ ಸರಿಯಾದ ಟ್ರ್ಯಾಕಿಗೆ ತರೋದಕ್ಕಾಗಿ ಬಂದವನು ನಾನು ಆಗಿದ್ದೇನೆ ಅಂತೇಳಿ ಇವತ್ತು ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಾಗಿದ್ದರೆ ಇವತ್ತು ನಾವು ಮಾಡಬೇಕಾಗಿದ್ದಂಥ ಕೆಲಸ ಏನಪ್ಪ ಅಂತೇಳಿದ್ರೆ, ನಾವು ಚಂಚಲಚಿತ್ತರಾಗಬಾರ್ದು. ಚಂಚಲಚಿತ್ತರು ಅಂತೇಳಿದ್ರೆ ಏನಾಗುತ್ತೋ, ನಿನ್ನೆ ಒಂದು ರೀತಿಯಾದಂಥ ಮನಸ್ಸು, ಇವತ್ತು ಒಂದು ರೀತಿಯಾದಂಥ ಮನಸ್ಸು, ನಾಳೆ ಇನ್ನೊಂದು ರೀತಿಯಾದಂಥ ಮನಸ್ಸು, ಈ ರೀತಿಯಾದಂಥ ಕನ್ಫ್ಯೂಷನಲ್ಲಿ ಒಂದು ವಿಶ್ವಾಸಿ ಜೀವಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಯಾಕೋಬ ಹೇಳ್ತಾನೆ, ನಮ್ಮ ದೇವರು ಚಂಚಲಚಿತ್ತರಲ್ಲ, ಅವರಿಗೆ 2 ಮಾತಿಲ್ಲ, 2 ನಾಲಿಗೆ ಇಲ್ಲ. ಅವರು ನೆನ್ನೆ ಇದ್ದಾಗೆ ಅವರು ಇವತ್ತು ಕೂಡ ಇದ್ದಾರೆ, ಇವತ್ತಿದ್ದಾಗೆ ಅವರು ನಾಳೆ ಕೂಡ ಇರ್ತಾರೆ. ಅವರು ಎಂದಿಗೂ ಅದಲು ಬದಲಾಗದಂಥ ದೇವರು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಯಾಕೋಬ ಹೇಳ್ತಾನೆ, ಆಕಾಶದಲ್ಲಿ ನೋಡ್ರಿ, ಸೂರ್ಯನನ್ನು ನೋಡ್ರಿ, ಚಂದ್ರನನ್ನು ನೋಡ್ರಿ, ನಕ್ಷತ್ರಗಳನ್ನು ನೋಡಿ, ಇದನ್ನು ಸೃಷ್ಟಿ ಮಾಡಿದಂಥ ದೇವರು ಅವುಗಳಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇರಲಿಲ್ಲ. ಪ್ರಾರಂಭದಲ್ಲಿ ಅದನ್ನು ಯಾವ ಕೆಲಸಕ್ಕಾಗಿ ಸೃಷ್ಟಿ ಮಾಡಿದ್ರೋ ಇವತ್ತು ಕೂಡ ಆ ಕೆಲಸವನ್ನು
ಆ ಒಂದು ಆಕಾಶ ಮಂಡಲದ ಆ ಒಂದು ತಾರೆಗಳಿರ್ಬೋದು, ಸೂರ್ಯಚಂದ್ರನಿರ್ಬೋದು, ಅದನ್ನು ಮಾಡ್ತಾನೆ ಹೋಗ್ತಾನೆ ಇದ್ದಾರೆ. ಅದರಲ್ಲಿ ಯಾವುದೇ ಅದಲು ಬದಲುಗಳು ಆಗಲೇ ಇಲ್ಲ. ಎಷ್ಟೋ ಸಾವಿರಾರು ವರ್ಷಗಳಾದರೂ ಕೂಡ ಬದಲಾವಣೆ ಆಗಲಿಲ್ಲ. ಅದೇ ರೀತಿಯಾಗಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸಕ್ಕೆ ಬಂದವನು ಏನಾಗಬಾರ್ದು, ನಿನ್ನೆ ಇದ್ದಾಗೆ ಇವತ್ತು ಇರಬೇಕು, ಇವತ್ತಿದ್ದಾಗೆ ಅವನು ನಾಳೆ ಕೂಡ ಇರಬಾರ್ದು. ಯೆಶಾಯ ಪ್ರವಾದಿ ಗ್ರಂಥದಲ್ಲಿ 35ನೇ ಅಧ್ಯಾಯದಲ್ಲಿ ವಾಕ್ಯ 4ರಲ್ಲಿ ನಾವು ಇದೇ ಮಾತುಗಳನ್ನು ನಾವು ಓದ್ತೇವೆ ಪ್ರಿಯರೇ. ಆ ದಿನ ಇಸ್ರೇಲರಿಗೆ ದೇವರು ಈ ಮಾತುಗಳನ್ನು ಹೇಳಿದರು. ಅಂದರೆ ನಿಮಗೆ ಒಂದು ಬಿಡುಗಡೆ ಬರಲಿದೆ, ನಿಮಗೆ ಒಂದು ರಕ್ಷಣೆಯನ್ನು ನಾನು ಕಳಿಸಿಕೊಡ್ತೇನೆ. ನೀವು ಮರುಭೂಮಿಯಲ್ಲಿದ್ದರೂ ಕೂಡ ಆನಂದ ಪಡ್ತೀರಾ, ನೀವು ಹೂಗಳಂತೆ ಅರಳಿ ಹರ್ಷವನ್ನು ಹೊಂತೀರಾ. ನಿಮಗೆ ಒಂದು ಬಿಡುಗಡೆಯ ದಿನ ಬರುತ್ತೆ, ನಿಮ್ಮನ್ನು ಕಾಪಾಡುವಂಥ ಒಂದು ರಕ್ಷಕನನ್ನು ನಾನು ಕಳಿಸ್ತೇನೆ. ನಿಮಗೆ ಸೌಭಾಗ್ಯದ ದಿನಗಳು ಬಂದಾಗ ನೀವು ಪರಸ್ಪರ ಒಬ್ಬರಿಗೊಬ್ಬರು ಹೇಳಿಕೊಳ್ಳಿ, ಇನ್ನು ಭಯ ಪಡೋ ಅವಶ್ಯಕತೆ ನಮಗೆ ಇಲ್ಲ, ಚಂಚಲ ಚಿತ್ತರಾಗಿ ಜೀವಿಸುವಂಥ ಅವಶ್ಯಕತೆ ನಮಗೆ ಇಲ್ಲ. ಪೌಲರು ಕೂಡ ಅನೇಕ ಪತ್ರಿಕೆಗಳಲ್ಲಿ ಹೇಳ್ತಾರೆ, ಪರಸ್ಪರ ಒಬ್ಬರೊಬ್ಬರ ನೊಗಗಳನ್ನು ಭಾರವನ್ನು ಹೊತ್ತಿಕೊಳ್ಳಿರಿ. ಮತ್ತು ಸೋತು ಹೋಗಿರುವವನನ್ನು ಏನು ಮಾಡಿ, ನೀವು ಜೊತೆಯಲ್ಲಿದ್ದವನನ್ನು ಬಲಪಡಿಸ್ರಿ. ಈ ರೀತಿಯಾದ ಮಾತುಗಳಿಂದಲೇ ಏನು ಮಾಡಿದ್ದಾರೆ, ಪತ್ರಿಕೆಗಳಲ್ಲಿ ಅವರು ಬರೆದಿದ್ದಾರೆ. ನೋಡಿ, ಆ ಮಾತುಗಳನ್ನು ಅವರು ಬರಿಬೇಕು ಅಂತ ಹೇಳಿದ್ರೆ ಮೊದಲು ಈ ಮಾತುಗಳನ್ನು ಹೇಳಿದಂತಹ ಆ ಒಂದು ದೇವರನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿರಬೇಕು. ಯೆಶಾಯ ಪ್ರವಾದಿ 35:4 ನಾವು ಓದೋಣ. ಚಂಚಲ ಹೃದಯರಿಗೆ ಹೀಗೆಂದು ಹೇಳಿ, ಭಯಪಡಬೇಡಿ, ಎದೆಗುಂದಬೇಡಿ. ಬರುವನು ಆ ದೇವನು ಮುಯ್ಯಿ ತೀರಿಸಲು, ಬರುವನು ಆ ದೇವನು ಪ್ರತಿಕಾರವೆಸಗಲು, ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಪ್ರೈಸ್ ದ ಲಾರ್ಡ್. ನಾನು ಯಾರೋ ವ್ಯಕ್ತಿಯನ್ನು ಕಳಿಸ್ತೀನಿ ಅಂತೇಳಿ ಹೇಳಲಿಲ್ಲ. ಮೋಶೆಯನ್ನು ದೇವರು ಕಳಿಸಿಕೊಟ್ರು. 400 ವರ್ಷ ಈಜಿಪ್ಟಿನಲ್ಲಿ ಗುಲಾಮಗಿರಿಯಲ್ಲಿದ್ದಂತಹ ತನ್ನ ಜನಗಳನ್ನು ರಕ್ಷಣೆ ಮಾಡಲು ಮೋಶೆನ ಏನು ಮಾಡಿದರು, ಕಳಿಸಿಕೊಟ್ರು. ಆದರೆ ಆ ಮೋಶೆ ಕೂಡ ಏನು ಮಾಡ್ದ, ಕೆಲವೊಮ್ಮೆ ಚಂಚಲ ಚಿತ್ತನಾದ. ಇದು ನನ್ನ ಕೈಲಿ ಆಗುತ್ತಾ ಅಂತೇಳಿ ಕೇಳ್ದ. ಕೆಲವು ಘಟನೆಗಳು ನಡಿಬೇಕಾದ್ರೆ ಸನ್ನಿವೇಶಗಳಲ್ಲಿ ಕೆಂಪು ಸಮುದ್ರವನ್ನು ಇಬ್ಬಾಗಿಸುವುದಕ್ಕೆ ಮೊದಲು ಕೂಡ ಇದು ನನ್ನ ಕೈಲಿ ಆಗುತ್ತಾ ಅಂತೇಳಿ ಆತನೇನು ಮಾಡ್ದ, ಯೋಚನೆ ಮಾಡ್ದ. ದೇವರು ಏನು ಮಾಡಿದ್ರು, ನೀನು ನನ್ನನ್ನು ಯಾಕೆ ಕೇಳ್ತೀಯ, ಹೋಗು ನಿನ್ನ ಕೈಯಲ್ಲಿರುವಂಥ ಕೋಲನ್ನು ಚಾಚು ಅಂತೇಳಿ ಹೇಳಿದರು. ಆ ಬಂಡೆಗೆ ಹೋಗಿ ಒಡಿ ಅಂತೇಳಿ ಹೇಳಿದ್ರು ಕೂಡ ಆತನೇನು ಮಾಡ್ದ, ಚಂಚಲ ಚಿತ್ತನಾಗಿ 2 ಸಲ ಬಂಡೆಯನ್ನು ಒಡೆದು ದೇವರ ದೃಷ್ಟಿಯಲ್ಲಿ ಆತನೇನು ಮಾಡ್ದ, ದೇವರಿಗೆ ಕೋಪವನ್ನು ಬರೆಸ್ದ. ನೋಡಿ, ಆದ್ದರಿಂದಲೇ ಮನುಷ್ಯನ ಕೈಯಲ್ಲಿ ಅದು ಆಗಲ್ಲ ಅಂತೇಳಿ ದೇವರಿಗೆ ಗೊತ್ತಾಯಿತು. ಆದರೆ ದೇವರು ಹೇಳಿದರು, ನೀನು ಹೋಗಿ ಏನು ಮಾಡು. ಯೆಶಾಯ ಪ್ರವಾದಿಗೆ ಹೇಳಿದರು, ನನ್ನ ಜನರಿಗೆ ಹೀಗೆ ರೀತಿಯಾಗಿ ಹೇಳು, ಆ ಚಂಚಲ ಹೃದಯರಿಗೆ ಹೀಗೆಂದು ಹೇಳು, ಭಯಪಡಬೇಡಿ, ಎದೆಗುಂದಬೇಡಿ. ಬರುವನು ಆ ದೇವನು ಮುಯ್ಯಿ ತೀರಿಸಲು, ಬರುವನು ಆ ದೇವನು ಪ್ರತಿಕಾರವೆಸಗಲು, ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಹಾಗಿದ್ರೆ ನಮ್ಮನ್ನು ರಕ್ಷಿಸಲು 2000 ವರ್ಷಗಳಿಂದ ಯಾರು ಬಂದರು? ಯೇಸು ಕ್ರಿಸ್ತರು ತಾನಾಗಿ ಮನುಷ್ಯನಾಗಿ ಯೇಸುವಾಗಿ ಲೋಕದಲ್ಲಿ ಅವರೇ ಬಂದರು, ಅವರ ಮಾತನ್ನು ನೆರವೇರಿಸಿದರು. ಹಾಗಿದ್ರೆ ಯಾವುದರಿಂದ ರಕ್ಷಣೆ ಮಾಡುವುದಕ್ಕಾಗಿ ಬಂದರು? ನಾವು ತೆಗೆದುಕೊಂಡಂಥ ಕೆಟ್ಟ ನಿರ್ಧಾರಗಳಿಂದ ನಮ್ಮನ್ನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ರಕ್ಷಣೆ ಮಾಡಲು ಬಂದರು. ನಾವು ನಮ್ಮ ಜೀವಿತಗಳಲ್ಲಿ ನಾವಾಗಿ ಬರಮಾಡಿಕೊಂಡಂಥ ಕಷ್ಟಗಳಿಂದ ನಮ್ಮನ್ನು ಹೊರಗಡೆ ತೆಗೆದುಕೊಂಡು ಬರಲು ಬಂದರು. ನೋಡಿ, ದೇವರು ನಮ್ಮನ್ನು ಸೃಷ್ಟಿಸಿ ರೂಪಿಸಿದ್ದು ಒಂದು ಒಳ್ಳೆ ರೀತಿಯಾದ ಒಂದು ಸುಖಕರವಾದ ಸಮಾಧಾನವಾದ ಆನಂದ ಜೀವನವನ್ನು ಜೀವಿಸಬೇಕು ಅಂಥೇಳಿ. ಇವತ್ತು ನಾವು ಯೋಚನೆ ಮಾಡಿ ನೋಡೋಣ, ಯಾವ ಉದ್ದೇಶಕ್ಕಾಗಿ ನಾನು ಲೋನ್ಗಳನ್ನು ತಗೊಂಡೆ, ಯಾವುದಕ್ಕಾಗಿ ನಾನು ಸಾಲಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೋ ಸಮಯದಲ್ಲಿ ನಾನು ಒಂದು ಒಳ್ಳೆ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತೇಳಿ ಸಾಲ ಮಾಡಿದೆ, ಒಂದು ಒಳ್ಳೆ ಮನೆಯನ್ನು ಕಟ್ಕೊಳ್ಬೇಕು ಅಂತೇಳಿ ಸಾಲ ಮಾಡಿದೆ, ನಾನು ಒಳ್ಳೆ ಗಾಡಿಯಲ್ಲಿ ಓಡಾಡಬೇಕು ಅಂತೇಳಿ ಲೋನ್ ಮಾಡಿಕೊಂಡೆ. ಹಾಗಿದ್ರೆ ಈ ಕಷ್ಟಗಳಿಗೆ ಒಳಪಟ್ಟಿದ್ದು ಯಾರ ಮುಖಾಂತರ? ನಾವು ನಮ್ಮ ಆಸೆಗಳನ್ನು, ನಮ್ಮ ಒಂದು ಶಾರೀರಿಕವಾದಂಥ ದುರಿಚ್ಛೆಗಳನ್ನು ಈಡೇರಿಸುವುದಕ್ಕಾಗಿಯೇ ನಾವಾಗಿ ನಮ್ಮ ಸುಖಕರವಾಗಿ ಜೀವಿಸಬೇಕಾಗಿದ್ದಂಥ ಜೀವನವನ್ನು ಕಷ್ಟದಲ್ಲಿ ಜೀವಿಸುವಂತೆ ಮಾಡಿಕೊಂಡಿದ್ದು ಯಾರು ತಪ್ಪು ನಮ್ಮ ತಪ್ಪುಗಳು. ಇವತ್ತು ಈಸಿಯಾಗಿ EMI ಸಿಗುತ್ತೆ, ಈಸಿಯಾಗಿ ಲೋನ್ಗಳು ಸಿಗುತ್ತೆ. ಇವತ್ತು ಈಸಿಯಾಗಿ ಏನು ಮಾಡ್ತಾರೆ, ಎಲ್ಲ ಕೂಡ ಮೊಬೈಲನ್ನು ತೆಗೆದರೆ ಸಾಕು, ಅಡ್ವರ್ಟೈಸ್ಮೆಂಟು, ನೀವು ಒಂದು ಕ್ಲಿಕ್ ಮಾಡಿ ಸಾಕು, ನಿಮ್ಮ ಅಕೌಂಟ್ ನಂಬರ್ ಕೊಡಿ ಸಾಕು, ಎಲ್ಲವೂ ನಿಮ್ಮ ಅಕೌಂಟ್ಗೆ
ಬರುತ್ತೆ. ನಾವೇನು ಮಾಡ್ತೀವಿ, ಆ ಪರಿಸ್ಥಿತಿಗಳಲ್ಲಿ ನಾವು ಸಹಾಯ ಕೇಳೋಕ್ಕಾಗ್ದಿರ ಅದರಲ್ಲೂ ಪ್ರಾರ್ಥನೆ ಮಾಡೋರು ನಾವು ಎಂಥ ಒಂದು ಬುದ್ಧಿವಂತರು ಅಂತ ಹೇಳಿದ್ರೆ, ಯಾರಿಗೂ ಗೊತ್ತಾಗಲ್ಲ ಬಿಡು, ಯಾವ ಬ್ರದರ್ಗಳಿಗೂ ಗೊತ್ತಾಗಲ್ಲ, ನಾನು ಮಾಡೋದು ಯಾರಿಗೂ ಗೊತ್ತಾಗಲ್ಲ, ನನಗೆ ಅವಮಾನ ಆಗಲ್ಲ ಅಂಥೇಳಿ ನಾವು ತಿಳ್ಕೊಳ್ತೀವಿ. ಆದರೆ ದೇವರು ಹೇಳ್ತಾರೆ, ನೀನಾಗೆ ನೀನು ಬಲೆಗೆ ಸಿಕ್ಕಿ ಹಾಕ್ಕೊಳ್ತಾ ಇದೀಯ. ಒಮ್ಮೆ ನಾನು ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೆ, ಆದರೆ ದೇವ್ರು ಏನು ಮಾಡಿದ್ರು, ಆ ಬಲೆಯಿಂದ ನಮ್ಮನ್ನು ಪಾರು ಮಾಡಿದರು, ರಕ್ಷಣೆ ಮಾಡಿದರು. ಮತ್ತೆ ಆ ಬಲೆಗೆ ಸಿಕ್ಕಿ ಹಾಕ್ಕೊಳ್ತಾ ಇರೋದು ಯಾರಪ್ಪ ಅಂತ ಹೇಳಿದ್ರೆ, ನಾವಾಗೆ ಸಿಕ್ಕಿ ಹಾಕ್ಕೊಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ನೋಡಿ, ನಮಗೆ ಬರುವಂಥ ಕಷ್ಟಗಳು, ಆಲ್ರೆಡಿ ನಾವು ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆಲ್ರೆಡಿ ನಾವು ಸುಖಕರವಾಗಿ ಜೀವಿಸಬೇಕಾದಂಥ ಜೀವನವನ್ನು ನಾವೇ ಕಷ್ಟಕರವಾಗಿ ಮಾರ್ಪಡಿಸ್ಕೊಂಡಿದ್ದೀವಿ. ಆ ಕಷ್ಟದಿಂದ ಬಿಡುಗಡೆ ಮಾಡೋದಕ್ಕಾಗಿಯೇ ಪ್ರತಿ ದಿನವೂ ಕೂಡ ದೇವರು ನಮ್ಮೊಡನೆ ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಾವು ಅದನ್ನು ಅರ್ಥ ಮಾಡಿಕೊಂಡು ಅದರ ವಾಕ್ಯಗಳಂತೆ ನಾವು ಹೋಗಬೇಕಾಗಿತ್ತು. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಇನ್ನೂ ನಮ್ಮ ತಪ್ಪುಗಳನ್ನು ನಾವು ಮುಚ್ಚಿಟ್ಕೊಳ್ಳೋಕ್ಕೆ, ಇನ್ನೂ ನಮ್ಮ ಒಂದು ವೀಕ್ನೆಸ್ಗಳನ್ನು ನಾವು ಮುಚ್ಚಿಟ್ಕೊಳ್ಳೋಕ್ಕೆ ಬೇರೆ ಬೇರೆ ದಾರಿಗಳನ್ನು ನಾವಾಗೇ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಆದ್ದರಿಂದ ದೇವರು ಇವತ್ತು ಹೇಳ್ತಾ ಇದ್ದಾರೆ, ಚಂಚಲ ಚಿತ್ತರೇ, ಅಂದರೆ ನಿನ್ನೆ ಒಂದು ಮಾತು ಮಾತಾಡುವವರೇ, ಇವತ್ತು ಒಂದು ಮಾತು ಮಾತನಾಡುವವರೇ, ನಾಳೆ ಒಂದು ಮಾತು ಮಾತನಾಡುವವರೇ, ಇವತ್ತು ನೀವೇನಾಗಿರಿ, ದೃಢಚಿತ್ತರಾಗಿರಿ, ವಿಶ್ವಾಸವುಳ್ಳವರಾಗಿರಿ. ನಾನಾಗೇ ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ನಾನೇನಾಗಿದ್ದೇನೆ, ಬಂದಿದ್ದೇನೆ, ಭಯಪಡಬೇಡಿ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಅದೇ ಯೆಶಾಯ ಪ್ರವಾದಿ ಗ್ರಂಥದಲ್ಲಿ 43ನೇ ಅಧ್ಯಾಯದಲ್ಲಿ ವಾಕ್ಯ 5ರಲ್ಲಿ ಇವತ್ತು ದೇವರು ಹೇಳ್ತಾ ಇದ್ದಾರೆ, 43 ವಾಕ್ಯ 5ರಲ್ಲಿ, ಭಯಪಡಬೇಡ, ನಾನಿರುವೆ ನಿನ್ನ ಸಂಗಡ, ಕರೆತರುವೆ ನಿನ್ನ ಸಂತತಿಯನ್ನು ಮೂಡಣದಿಂದ, ಒಟ್ಟುಗೂಡಿಸುವೆ ನಿನ್ನವರನ್ನು ಪಡುವಣದಿಂದ. ಪ್ರೈಸ್ ದ ಲಾರ್ಡ್. ಪ್ರೇರೆ, ಇವತ್ತು ಈ ಕಷ್ಟಗಳು ತುಂಬ ಯಾರಿಗಪ್ಪ ಅಂತ ಹೇಳಿದ್ರೆ, ನನಗೆ ಅರ್ಥ ಆದಾಗೆ ಕುಟುಂಬಸ್ಥರಿಗೆ, ದಾಂಪತ್ಯ ಜೀವನದಲ್ಲಿ ಇರುವವರಿಗೇನೆ. ಇವತ್ತು ನಾವು ಮಿನಿಸ್ಟ್ರಿಯಲ್ಲಿ ಎಷ್ಟೋ ಜನ ಯುವಕ ಯುವತಿಯರನ್ನು ನೋಡ್ತೀವಿ, ಅವರು ಸಾಧಾರಣವಾಗಿ ಇದನ್ನೆಲ್ಲ ಜಯಿಸಿಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರ ವಾಕ್ಯಗಳು ಚೆನ್ನಾಗಿ ಅವ್ರಿಗೆ ಅರ್ಥ ಆಗ್ತಾ ಇದೆ. ಒಂದು ಡಿಸಿಷನ್ ತೊಗೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲವನ್ನ ಬಿಟ್ಟು ನಿಂತ್ಕೊಂಡಿದ್ದಾರೆ. ಆದರೆ ಇವತ್ತು ಈ ಚಂಚಲ ಚಿತ್ತರು ಅಂತೇಳಿ ಇರೋರು ಯಾರಪ್ಪ ಅಂತ ಹೇಳಿದ್ರೆ, ನಾವು ಫ್ಯಾಮಿಲಿ ಮ್ಯಾನ್ಗಳು. ನಮಗೆ ಇವತ್ತು ತುಂಬ ಕಷ್ಟ. ಆದ್ದರಿಂದ ದೇವರು ಇವತ್ತು ಮುಂಜಾನೆ ಮಾತನಾಡ್ತಾ ಇದ್ದಾರೆ, ಹೆದರಬೇಡಬೇಡಿ, ನಾನೇ ನಿಮ್ಮ ಸಂಗಡ ಇರುವೆನು. ನೀವು ಯಾವುದಕ್ಕೆಲ್ಲ ಹೆದರ್ತಾ ಇದ್ದೀರಾ, ನಾನು ಅದನ್ನು ಸರಿ ಮಾಡ್ತೀನಿ. ಇವತ್ತು ಯಾವುದಕ್ಕೆಲ್ಲ ನೀವು ಕೊರತೆಗಳನ್ನು ಅನುಭವಿಸ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ಅದು ನೀವಾಗೆ ಮಾಡ್ಕೊಳ್ತಾ ಇರುವಂಥ ಕೆಲಸ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಅದಕ್ಕೆ ಪೌಲರು ಹೇಳ್ತಾರಲ್ವ, ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ, ಪವಿತ್ರಾತ್ಮನ ಅನುಸರಣೆಯನ್ನು ಮಾಡಿರಿ, ಪವಿತ್ರಾತ್ಮರು ನಿಮಗೆ ಜೀವಾಳವಾಗಿರಲಿ, ಪವಿತ್ರಾತ್ಮರು ನಿಮಗೆ ಮಾರ್ಗದರ್ಶನ ತೋರಲಿ. ಯಾಕೆ ಮಾತುಗಳು ಬರೆಯಲ್ಪಟ್ಟಿದೆ, ಅದನ್ನು ಯಾಕೆ ನಮಗಾಗಿ ಇವತ್ತು ಇಟ್ಟಿದ್ದಾರೆ ಬೈಬಲಲ್ಲಿ ಅಂತ ಹೇಳಿದ್ರೆ, ನಾವು ನಮ್ಮ ಒಂದು ಮಾರ್ಗದರ್ಶನಗಳಲ್ಲಿ ಹೋಗುವಾಗ, ಈ ಲೋಕದ ಮಾರ್ಗದರ್ಶನಗಳಲ್ಲಿ ಹೋಗಿ ಇವತ್ತು ಈ ರೀತಿಯಾದಂಥ ಒಂದು ಕಷ್ಟಗಳಿಗೆ ನಾವು ಸಿಕ್ಕಿ ಹಾಕ್ಕೊಂಡಿದ್ದೇವೆ. ಇವತ್ತು ಯೇಸು ತಾನಾಗೆ ಬಂದು ನಮಗೆ ರಕ್ಷಣೆಯನ್ನು ಕೊಟ್ಟಿರುವಾಗ ನಮಗೆ ಅರ್ಥವಾಗಬೇಕು. ಮತ್ತೆ ಇವತ್ತು ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಸಂತತಿಯನ್ನು ಕೂಡ ನಿನ್ನ ಜೊತೆಯಲ್ಲಿ ನಾನು ಕಾಪಾಡ್ತೇನೆ, ನಿನ್ನ ಕುಟುಂಬವನ್ನು ಕೂಡ ನಾನು ಕಾಪಾಡ್ತೇನೆ. ಯಾವ ರೀತಿಯಾಗಿ ಕಾಪಾಡ್ತಾರೆ ಅಂತ ಹೇಳಿದ್ರೆ, ಅದು ದೇವರ ವಾಕ್ಯಗಳಲ್ಲಿ ಇಟ್ಟಂಥ ವಿಶ್ವಾಸದ ಮುಖಾಂತರ. ನಾವು ವಾಕ್ಯಗಳಲ್ಲಿ ಇಟ್ಟಂಥ ಪ್ರಾಮಾಣಿಕತೆ ಏನಿದೆ, ನಾವು ಆ ಪ್ರಾಮಾಣಿಕತೆ ಮುಖಾಂತರವೇ, ದೇವರ ಅವಿಧೇಯತೆ ಮುಖಾಂತರವೇ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಅವರು ಕಾಪಾಡುವವರಾಗಿದ್ದಾರೆ. ಇವತ್ತು ಭಯಪಡಬೇಡಿ, ಹೆದರಬೇಡಿ. ಹೌದು, ಇವತ್ತು ಆ ಕುಟುಂಬ ಇದೆ, ಕುಟುಂಬವನ್ನು ಸಾಕಬೇಕು. ನಾನು ಆಗಲೇ ಹೇಳಿದಾಗ, ಇವತ್ತು ನಮ್ಮ ಕೈಲಿ ಮೋಸ ಮಾಡೋಕ್ಕಾಗ್ತಾಯಿಲ್ಲ, ಸುಳ್ಳು ಹೇಳೋಕ್ಕಾಗ್ತಾಯಿಲ್ಲ. ಅದು ಮಾಡಿದರೆ ಹೆಂಗೋ ಕುಟುಂಬ ಚೆನ್ನಾಗಿರ್ತಾಯಿತ್ತು, ಒಂದು ಒಳ್ಳೆ ಲಾವಿಷಾಗಿ ನಾವು ಜೀವನ ಮಾಡ್ಬೋದಾಗಿತ್ತು. ಆ ದಿನಗಳನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಇವತ್ತು ಎಷ್ಟೋ ವಿಷಯಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೇವೆ. ಇವತ್ತು ಮಕ್ಕಳನ್ನು ಒಳ್ಳೆಯ ಒಂದು ಸ್ಕೂಲಲ್ಲೋ ಕಾಲೇಜಲ್ಲೋ ಸೇರಿಸ್ಬಿಟ್ಟಿದ್ದೀವಿ. ನಾನು ಎಲ್ಲೋ ಸ್ವಲ್ಪ ಲೋನ್ಗಳನ್ನು ತೆಗೆದು ಮನೆ ಕಟ್ಟಿರ್ಬೋದು, ಕಷ್ಟದಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ಬೋದು. ಇದರಿಂದ ಹೊರಗಡೆ ಹೆಂಗಪ್ಪ ಬರಬೇಕು? ನನ್ನ ಪ್ರಾರ್ಥನೆಯಲ್ಲಿ ಇವತ್ತು ಯೇಸು ಮಾತನಾಡ್ತಾ ಇದ್ದಾರಲ್ವ, ಇದು ಮಾಡ್ತಾ ಇರೋದು ನನ್ನ ತಪ್ಪು ಅಂತೇಳಿ ಇವತ್ತು ನನಗೆ ಅರ್ಥ ಆಗಿದೆ ಅಲ್ವಾ. ಈಗ ಸಿಕ್ಕಿ ಹಾಕ್ಕೊಂಡಿದ್ದೀನಿ, ಬಲೆಯಲ್ಲಿದ್ದೀನಿ, ನನ್ನನ್ನು ಹೊರಗಡೆ ತರೋರು ಯಾರು? ಏನು ಮಾಡಬೇಡಿ. ದೇವರ ವಾಕ್ಯ ಹೇಳುತ್ತೆ, ನೀವು ಶಾಂತವಾಗಿರಿ, ನಾನೇ ನಿನ್ನ ದೇವರು ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಮಿಕ್ಕಿದ್ದನ್ನು ದೇವರು ಮಾಡ್ತಾರೆ. ಇವತ್ತು ದೇವರು ನಾವು ಈ ಕಷ್ಟದಲ್ಲಿ ಸಿಕ್ಕಿ ಹಾಕ್ಕೊಳ್ಬೇಕು ಅಂತೇಳಿ ಅವ್ರ ಉದ್ದೇಶ ಅಲ್ಲ. ಇವತ್ತು ನಾವಾಗೆ ಸಿಕ್ಕಿ ಹಾಕ್ಕೊಂಡಿದ್ದೀವಿ.
ಇವತ್ತು ನಾವು ನಾವಾಗೆ ಸಿಕ್ಕಿ ಹಾಕ್ಕೊಂಡಿರೋದ್ರಿಂದ ಇವತ್ತು ನಾವೇ ಅದನ್ನು ಏನು ಮಾಡಬೇಕು, ಅದರ ಒಂದು ಇದನ್ನು ಏನು ಹೇಳ್ತಾರೆ, ಆ ಕರ್ಮವನ್ನು ಎಕ್ಸ್ಪೀರಿಯೆನ್ಸು ಮಾಡಬೇಕು. ಅಂದರೆ ನಮಗೆ ಅರ್ಥ ಆಗಬೇಕು, ಇನ್ನೊಬ್ಬರಿಗೆ ಪ್ರೈಸ್ ದ ಲಾರ್ಡ್, ಹಾಲೆಲೂಯ 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 ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇವತ್ತು ನಮಗೆ ಅರ್ಥ ಆಗಬೇಕು ಪ್ರೇಯರ್, ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೀವೋ ಅದರಿಂದನೇ ನಾವು ಹೊರಗಡೆ ಬಂದು ಇನ್ನೊಬ್ಬರಿಗೆ ನಾವು ಸಾಕ್ಷಿ ಕೊಡುವಾಗ, ಆ ಒಂದು ಅನುಭವಗಳನ್ನು ನಾವು ಹಂಚಿಕೊಳ್ಳುವಾಗ ಮಾತ್ರ ಇನ್ನೊಬ್ಬನು ವಿಶ್ವಾಸದಲ್ಲಿ ಬರೋದಕ್ಕೆ ಸಾಧ್ಯ. ಅವನು ಚಂಚಲ ಚಿತ್ತನಾಗದೆ ಅವನು ಪೂರ್ಣ ನಂಬಿಕೆಯಿಂದ ಆ ದೇವರನ್ನು ಹಿಂಬಾಲಿಸೋದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾವು ಇನ್ನೊಂದು ವಾಕ್ಯವನ್ನು ಓದೋಣ. ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯ 12 ನಾವು ತೆಗೆದು ಓದೋಣ. ಅವತ್ತು ಇಸ್ರೇಲರಿಗೆ ದೇವರು ಏನು ಹೇಳಿದ್ರೋ ಇವತ್ತು ಈ ಮುಂಜಾನೆ ಮನ್ನದಲ್ಲಿ ಅದೇ ವಾಕ್ಯಗಳನ್ನು ಇವತ್ತು ನನಗೂ ನಿನಗೂ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯ 12. ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಎಲ್ಲಾ ವಿಷಯಗಳಲ್ಲೂ ಅವರು ಹೇಳುವ ಮಾರ್ಗದಲ್ಲೇ ನಡೆಯಬೇಕು. ಅವರನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಈಗ ಮಾಡಬೇಕಾಗಿರೋದು ಒಂದೇ ಕೆಲಸ, ಏನಪ್ಪ ಅಂತ ಹೇಳಿದ್ರೆ ಅವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಅವರು ಹೇಳಿರುವಂಥ ಎಲ್ಲ ವಿಷಯಗಳನ್ನು ಅವರು ಹೇಳಿ ತೋರಿಸಿರುವ ಆ ಮಾರ್ಗದಲ್ಲಿ ನಾವು ನಡೆಯುವವರಾಗಿರಬೇಕು. ಇದನ್ನು ಮಾಡುವಾಗ ನಾವು ಏನು ಮಾಡಬೇಕು, ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಅವರ ಸೇವೆಯನ್ನು ನಾವು ಮಾಡುವವರಾಗಿರಬೇಕು. ಇದಾಗಲೇ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಇದಾದಾಗ ಮಾತ್ರವೇ ಪೌಲ ಹೇಳುವಾಗೆ ರೋಮ 8:32 ಯಾವಾಗಲೂ ಓದ್ತಾನೆ ಇರ್ತೀವಿ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಬೇರೆ ದೊಡ್ಡ ವಿಷಯಗಳೇನು ಬೇಡ, ಈ ಸಾಲಗಳು ಚಿಂತೆಗಳೇ ಸಾಕು ನಮ್ಮನ್ನು ಯೇಸುವಿನಿಂದ ಬೇರ್ಪಡಿಸೋಕ್ಕೆ, ದೂರ ಮಾಡೋದಕ್ಕೆ. ಆದ್ದರಿಂದ ಇದು ಚಿಕ್ಕ ವಿಷಯಗಳೇ ಪ್ರಿಯರೇ, ಖಂಡಿತವಾಗಿ ಇದು ಚಿಕ್ಕ ವಿಷಯನೇ, ದೊಡ್ಡ ವಿಷಯ ಅಲ್ಲ. ಹಣದ ಒಂದು ಕೊರತೆ ಇರ್ಬೋದು, ಸಮಸ್ಯೆಗಳಿರ್ಬೋದು, ಶರೀರದಲ್ಲಿ ಅನಾರೋಗ್ಯಗಳಿರ್ಬೋದು, ಇದೆಲ್ಲವೂ ಕೂಡ ದೇವರ ದೃಷ್ಟಿಯಲ್ಲಿ ಸಣ್ಣ ವಿಷಯಗಳೇ. ಆದರೆ ನಮ್ಮ ದೃಷ್ಟಿಯಲ್ಲಿ ಇದು ದೊಡ್ಡದಾಗಿ ಕಾಣ್ತಾ ಇರ್ಬೋದು. ಈ ಮುಂಜಾನೆ ದೇವರು ಮಾತನಾಡಿ ಹೇಳ್ತಾ ಇದ್ದಾರೆ, ವಿಶ್ವಾಸಿಗಳಾದ ನೀವು ಹೆದರಬೇಡಿ, ಭಯಪಡಬೇಡಿ, ನಾನೇ ನಿಮ್ಮನ್ನು ರಕ್ಷಣೆ ಮಾಡುವ ದೇವನಾಗಿ ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟಿ ಬಂದಿದ್ದೇನೆ. ಇವತ್ತು ನೀವು ಮಾಡಬೇಕಾಗಿದ್ದ ಕಾರ್ಯ ಒಂದೇ, ನೀವು ಭಯಭಕ್ತಿ ಉಳ್ಳವರಾಗಿರಿ. ನೀವು ಸೇವೆ ಮಾಡುವುದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ, ಪೂರ್ಣ ಹೃದಯದಿಂದ ಮಾಡಿ. ಇವತ್ತು ಅನೇಕರು ಈ ಕೆಲಸ ಮಾಡಿದ್ದರಿಂದಲೇ ಅವರು ಜಯದ ಜೀವಿತವನ್ನು ಜೀವಿಸೋದಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಏನು ಕೇಳಿಸಿಕೊಂಡಿವಿ ವಾಕ್ಯಗಳು, ಇವತ್ತು ದೇವರು ನಮ್ಮೊಬ್ಬರಿಗೂ ಕೂಡ ಒಬ್ಬೊಬ್ಬರಿಗೂ ಇದೇ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ, ಧೈರ್ಯವನ್ನು ತುಂಬಿಸ್ತಾ ಇದ್ದಾರೆ. ಹೆದರಬೇಡ, ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನಿನಗೂ ನಿನ್ನ ಸಂತಾನವನ್ನು ನಾನು ಮೂಡಣದಿಂದ ಪಡುವಣದಿಂದ ನಿನ್ನ ಸಂತಾನವನ್ನು ಒಟ್ಟು ಸೇರಿಸ್ತೇನೆ ಅಂತೇಳಿ ದೇವರು ಏನು ಇಸ್ರೇಲರಿಗೆ ಹೇಳಿದ್ರು, ಇವತ್ತು ನಮ್ಮೊಬ್ಬೊಬ್ಬರಿಗೂ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ನಿನ್ನ ಕುಟುಂಬ ಒಡೆದು ಹೋಗಿದೆಯಾ, ನಿನ್ನ ದಾಂಪತ್ಯ ಜೀವನ ಹಾಳಾಗಿ ಹೋಗಿದೆಯಾ, ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ನಿನಗೆ ಚಿಂತೆ ಇದೆಯಾ, ಅದೆಲ್ಲವೂ ಕೂಡ ನಿನ್ನ ಹೃದಯವನ್ನು ಚಂಚಲವಾಗಿ ಮಾರ್ಪಡಿಸುತ್ತೆ. ಅಂದರೆ ನಿನ್ನನ್ನು ದೃಢವಾಗಿ ನಿಲ್ಲದಂತೆ ನಿನ್ನನ್ನು ಹಾಳು ಮಾಡ್ತಾ ಇದೆ, ನಿನ್ನ ವಿಶ್ವಾಸವನ್ನು ಹಾಳು ಮಾಡ್ತಾ ಇದೆ. ಇವತ್ತು ಎಲ್ಲವನ್ನು ಯೇಸು ಕ್ರಿಸ್ತರ ಮೇಲೆ ಹಾಕಬೇಡಿ. ಈ ಮುಂಜಾನೆ ನೀವು ಪ್ರಾರ್ಥನೆ ಮಾಡಿ ಹೇಳಿ, ಯೇಸು ಸ್ವಾಮಿಗೆ ಹೇಳಿ, ಅಪ್ಪ, ವಿಶೇಷವಾಗಿ ನಾನು ಈ ಒಂದು ಚಂಚಲ ಚಿತ್ತನಾಗಿರದಂತೆ, ನಾನು ಭಯಪಡದ ಹಾಗೆ, ನಾನು ಹೆದರದ ಹಾಗೆ ನಿನ್ನ ವಾಕ್ಯಗಳು ನನ್ನನ್ನು ಬಲಪಡಿಸಲೇ ಸ್ವಾಮಿ. ನೀವು ನಿನ್ನೆ ಇದ್ದಾಗೆ ಇಂದು ಇದ್ದೀರಾ, ನಾಳೆನೂ ಇದ್ದೀರಪ್ಪ. ಅಪ್ಪ, ಇಬ್ರಿ 13:5 ನೀವು ಹೇಳಿದ ಹಾಗೆ ನಾನು ಯಾವ ಒಂದು ಹಣದ ಹಿಂದೆ ಹೋಗ್ತಾ ಇದ್ದೇನೋ, ವ್ಯಕ್ತಿಗಳ ಹಿಂದೆ ಹೋಗ್ತಾ ಇದ್ದೇನೋ, ಲೋಕದ ಹಿಂದೆ ಹೋಗ್ತಾ ಇದ್ದೇನೋ, ಅವೇ ನನ್ನನ್ನು ನಾಶ ಮಾಡಿ ನನ್ನ ಜೀವಿತವನ್ನು, ವಿಶ್ವಾಸವಾದ ಜೀವಿತವನ್ನು ನಾಶ ಮಾಡುತ್ತಿರುವಂಥದ್ದು. ನಾನು ಹೆದರೋದಿಲ್ಲ, ಭಯಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಹೇಳಿದ್ದೀರಾ, ಹೆದರಬೇಡಿ, ಭಯಪಡಬೇಡಿ, ನಾನೇ ನಿಮ್ಮ ದೇವರು ಅಂತೇಳಿ ನೀವು ತಿಳ್ಕೊಳ್ಳಿ ಎಂಬುದಾಗಿ ಹೇಳಿದ್ದೀರಪ್ಪ. ಈ ಮುಂಜಾನೆ ನಾನು ನಂಬ್ತೇನೆ, ವಿಶ್ವಾಸವಿಡ್ತೇನೆ ಅಪ್ಪ. ಈ ಒಂದು ಕಾರ್ಯಗಳೇ ನನ್ನನ್ನು ನಿಮ್ಮ ಪ್ರೀತಿಯಿಂದ ಬೇರ್ಪಡಿಸ್ತಾ ಇರುವಂಥದ್ದು, ನನ್ನ ಕುಟುಂಬಕ್ಕೆ ಬರಬೇಕಾದ ಆಶೀರ್ವಾದಗಳಿಂದ ಬೇರ್ಪಡಿಸ್ತಾ ಇರುವಂಥದ್ದು ಕಾರ್ಯಗಳು ಇದೇ ಆಗಿದೆ ಅಪ್ಪ. ರೋಮ 8:32 ನಾವು ಓದಿದಾಗಪ್ಪ,
ಯಾವ ಸಾವೇ ಆಗಲಿ ದೇವದೂತರಾಗಲಿ ಈ ಲೋಕದ ಶಕ್ತಿಗಳಾಗಲಿ ಯಾವುದೂ ಕೂಡ ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅಂತೇಳಿ ಪೌಲರಿಗೆ ಹೇಳೋದಕ್ಕೆ ಸಾಧ್ಯವಾಯಿತು. ಇದು ನಿಶ್ಚಯ, ಇದು ನಿಜವಾಗಲೂ ಆಗುತ್ತೆ ಅಂತೇಳಿ ಪೌಲರು ಹೇಳ್ತಾರೆ. ಇದು ನಿಶ್ಚಯವಾದಂಥ ಕಾರ್ಯ. ನೀವು ನಂಬಿ ವಿಶ್ವಾಸವಿಡಿ, ಆ ಯೇಸು ಕ್ರಿಸ್ತರಲ್ಲಿ ನೀವು ನಂಬಿಕೆ ಇಡಿ, ವಿಶ್ವಾಸವಿಡಿ. ಖಂಡಿತವಾಗಿ ಅವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅವರು ಸಾಕಿ ಸಲಹುತ್ತಾರೆ. ಅವರು ನೀವು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೀರಾ ಅದನ್ನೆಲ್ಲ ಅವರು ಸರಿಪಡಿಸುವಂಥ ಶಕ್ತಿ ಅವರಿಗಿದೆ. ಯಾವ ಒಂದು ಬಿದ್ದು ಹೋದಂಥ ಸ್ಥಿತಿಯಲ್ಲಿ ಇದ್ದೀರಾ, ನೀವು ಹೊಸದಾಗಿ ಕಟ್ಟಲು ಅವರು ಶಕ್ತಿ ಉಳ್ಳವರಾಗಿದ್ದಾರೆ. ಯಾವುದೆಲ್ಲ ಹಾಳಾಗಿ ಹೋಗಿದೆಯೋ ಅದನ್ನು ಅವರು ನೂತನವಾಗಿ ನಿರ್ಮಿಸಿ ಅವರಿಗಾಗಿ ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂಥ ಒಂದು ದೇವರು ಯೇಸು ಕ್ರಿಸ್ತರಾಗಿದ್ದಾರೆ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ, ಹೇಳೋಣ ಯೇಸು ಸ್ವಾಮಿಯ ಬಳಿ, ಯೇಸುವೆ ಈ ಕ್ಷೇತ್ರದಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ಈ ಒಂದು ಕಾರ್ಯದಲ್ಲಿ ನಾನು ಸೋತು ಹೋಗ್ತಾ ಇದ್ದೇನಪ್ಪ, ನನ್ನನ್ನು ಬಲಪಡಿಸಪ್ಪ, ನನಗೆ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಕೊಡು ದೇವರೇ. ನಾನು ಇನ್ನು ಮುಂದೆ ಹೆದರೋದಿಲ್ಲ, ಭಯ ಪಡೋದಿಲ್ಲಪ್ಪ. ನೀನೇ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದೀಯಾ ನನಗಾಗಿ ಸ್ವಾಮಿ, ನೀನೇ ರಕ್ಷಣೆಯನ್ನು ಕೊಡ್ತೇನೆ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರಲ್ಲ. ಇನ್ನು ಮುಂದೆ ನಾನು ಯಾವುದಕ್ಕೂ ಭಯ ಪಡೋದಿಲ್ಲಪ್ಪ. ನೀನು ನನ್ನ ಕುಟುಂಬದ ದೇವರಾಗಿದ್ದೀಯಾ, ನೀನು ನನ್ನ ಮಕ್ಕಳನ್ನು ನಡೆಸುವ ದೇವರಾಗಿದ್ದೀಯ. ಯೆಶಾಯ 54:14 ಹೇಳಿದಿರಲ್ಲಪ್ಪ, ನಿನ್ನ ಮಕ್ಕಳು ನನ್ನಿಂದಲೇ ಶಿಕ್ಷಿತರಾಗುವರು, ಅವರು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವರು, ನೀನು ಹೆದರಬೇಡ ಎಂಬುದಾಗಿ ನೀನು ಹೇಳಿದೆಯಲ್ಲಪ್ಪ. ಇನ್ನು ಮುಂದೆ ನಾನು ಹೆದರೋದಿಲ್ಲ, ಭಯ ಪಡೋದಿಲ್ಲಪ್ಪ. ಯೇಸುವೆ ನಿನ್ನ ವಾಕ್ಯ ಹೇಳುವ ಹಾಗೆ ನನ್ನ ಕುಟುಂಬ ಇನ್ನು ಮುಂದೆ ನಾವು ಒಳ್ಳೆ ನಿರ್ಧಾರದೊಂದಿಗೆ ನಾವು ಜೀವಿಸ್ತೇವಪ್ಪ. ಯಾವ ಒಂದು ವಿಷಯಗಳಲ್ಲಿ ಹಿಂದೆ ನಾವು ಸಿಕ್ಕಿ ಹಾಕ್ಕೊಂಡಿದ್ದೀವೋ ಮತ್ತೆ ಮತ್ತೆ ಆ ತಪ್ಪುಗಳನ್ನು ನಾವು ಮಾಡದ ಹಾಗೆ, ನಮ್ಮ ಒಂದು ಜೀವಿತಗಳನ್ನು ಕಷ್ಟಕ್ಕೆ ನಾವೇ ಒಳಪಡಿಸಿಕೊಳ್ಳದ ಹಾಗೆ, ನಿಮ್ಮ ವಾಕ್ಯಗಳೆಂಬ ಆ ಒಂದು ಬಿಡುಗಡೆಯನ್ನು ನಾವು ನಮ್ಮ ಕುಟುಂಬದವರು ಕಾಣ್ತೇವೆ ಯೇಸು ನಾಮದಲ್ಲಿ. ಅಪ್ಪ, ನಮ್ಮ ಮಕ್ಕಳಿಗೆ ಬೇಕಾದದ್ದು ನಿಮ್ಮ ಒಂದು ಶಿಕ್ಷಣ, ನಿಮ್ಮ ವಾಕ್ಯಗಳ ಶಿಕ್ಷಣ ಅಪ್ಪ, ವಿಶ್ವಾಸದ ಮಾರ್ಗವಪ್ಪ. ಆ ಮಾರ್ಗವನ್ನು ನೀವು ಕಲಿಸಿಕೊಡಿರಿ ದೇವರೇ. ನಿಮ್ಮ ಪವಿತ್ರ ಆತ್ಮನ ಮುಖಾಂತರ ನಮ್ಮ ಕುಟುಂಬಗಳನ್ನು ನಡೆಸಿರಿ ದೇವರೇ. ವಿಶ್ವಾಸದಲ್ಲಿ ಸ್ಥಿರವುಳ್ಳ ಕುಟುಂಬವಾಗಿ ಮಾರ್ಪಡಿಸಿರಿ. ನಮ್ಮ ಮಕ್ಕಳು ನಿಮ್ಮ ಒಂದು ಶಿಕ್ಷಣವನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ. ನಮ್ಮ ಕುಟುಂಬಗಳು ನಿಮ್ಮ ಒಂದು ರುಜುವಾದ ಕಲಿಕೆಯಲ್ಲಿ ಜೀವಿಸುವಂತಾಗಲಿ ದೇವರೇ. ಎಂದಿಗೂ ಅಳಿಯದಂಥ ಅಕ್ಷಯವಾದಂಥ ಆ ನಂಬಿಕೆ ನಿರೀಕ್ಷೆಯಲ್ಲಿ ನಾನು ನನ್ನ ಕುಟುಂಬ ಜೀವಿಸುವಂತಾಗಲಿ ಸ್ವಾಮಿ. ಇನ್ನು ಮುಂದೆ ನಾವು ಹೆದರೋದಿಲ್ಲಪ್ಪ, ಭಯ ಪಡೋದಿಲ್ಲ ಸ್ವಾಮಿ. ಏಕೆಂದರೆ ನನ್ನ ಕುಟುಂಬದ, ನನ್ನ ಒಂದು ಜೀವಿತದ ದೇವರು ನೀವು ಆಗಿದ್ದೀರಪ್ಪ. ಒಳ್ಳೆ ಕುರುಬನಾಗಿ ಕೀರ್ತನೆ 23 ಹೇಳುವ ಹಾಗೆ ನೀವು ತಿಳಿ ಕೊಳದ ಬಳಿ ನಡೆಸುವ ದೇವರಾಗಿದ್ದೀರಿ, ಹುಲ್ಲುಗಾವಲಲ್ಲಿ ಮೇಯಿಸುವ ದೇವರಾಗಿದ್ದೀರಿ. ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆದರೂ ಕೂಡ ನೀವು ಕೈ ಬಿಡದ ದೇವರು ನೀವು ಆಗಿದ್ದೀರಿ ಅಪ್ಪ. ಈ ಪ್ರಾರ್ಥನೆಯನ್ನೆಲ್ಲ ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಕೇಳಿಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲವು ತ್ರೈಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.